ಲವ್ ವಿಚಾರವಾಗಿ ಆ್ಯಂಡ್ ಐ ಸ್ಟಿಲ್ ರೆಸ್ಪೆಕ್ಟ್. ಇದು ವರ್ಕ್ ಆಗಿಲ್ಲ ಅಂದರೆ ಇಲ್ಲ ದಟ್ ಪರ್ಸನ್ ಈಸ್ ಲೈಕ್ ದಿಸ್, ಆ ಥರ ಐ ಡೋಂಟ್ ವಾಂಟ್ ಟು ಬ್ಲೇಮ್. ಕ್ರಶ್ ಆಗಿದೆ, ಪ್ರೀತಿ ಆಗಿದೆ, ಲವ್ ಫೇಲಿಯರ್, ಹಾರ್ಟ್ ಬ್ರೇಕ್ಸ್ ಆಗಿದೆ, ಇಟ್ಸ್ ಆಲ್ ನಾರ್ಮಲ್ ಅಲ್ಲ. ಪ್ರೀತಿ ಅಂತ ಬಂದಾಗ ನನ್ನ ಪ್ರಪಂಚ ಅವ್ರು ಆಗ್ಬಿಡ್ತಾರೆ. ಆ್ಯಂಡ್ ಕ್ಲಿಂಗಿ ಅಲ್ಲ ನಾನು, ಪ್ರತಿದಿನ ನಿಮ್ಮ ಹತ್ರ ಮಾತಾಡಬೇಕು ಆ ಥರ ಅಲ್ಲ. ಅಮ್ಮ ಅದೆಲ್ಲ ನಂಬಲ್ಲ. ಇದು ಸತ್ತ ಮೇಲೆ ಮತ್ತೆ ಇರ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇವಾಗಿದ್ದೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲ ಪಂಚ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಒಬ್ಬಳೇ ಇರ್ತೀನಿ ಅಥವಾ ನಾನು ಹಿಂಗೆ ನನ್ನ ಲೈಫ್ ಹಿಂಗಿರತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಹೋಗ್ತಾ ಜರ್ನಿಲಿ ನಮಗೂ ಮದುವೆ ಮಕ್ಕಳು ಅದು ಇದು ಎಲ್ಲ ಆಗಲೇಬೇಕಾಗತ್ತೆ. ಹಿಂಗೆ ಆಗಲೇಬೇಕಾಗತ್ತಾ? ಓನ್ಲಿನೆಸ್ ಇಸ್ ಅ ಫೀಲಿಂಗ್ ಆ್ಯಸ್ ಯು ಸೆಡ್. ಅದು ನೀವು ಫ್ಯಾಮಿಲಿ ಜೊತೆ ಇದ್ರೂ ಆಗುತ್ತೆ, ಫ್ಯಾಮ್ಲಿಯಿಂದ ದೂರ ಇದ್ರೂ ಆಗುತ್ತೆ. ಎಲ್ಲ ಫ್ಯಾಮ್ಲಿನೂ ಒಂದೇ ಥರ ಇರಲ್ಲ. ಬ್ಲ್ಯಾಂಕ್ ಕ್ಯಾನ್ವಸ್. ನನಗೆ ನಿಮ್ಮ ಬಗ್ಗೆ ಎಷ್ಟೇ ನಾಲೆಡ್ಜ್ ಇರಲಿ, ನಾನೊಂದು ಬ್ಲ್ಯಾಂಕ್ ಕ್ಯಾನ್ವಸ್ ನೋಡ್ತಿದ್ದೀನಿ ಅನ್ನೋ ಥರ ಪ್ರಶ್ನೆ ಮಾಡ್ತೀನಿ. ಲೈಕ್ ಆ್ಯಸ್ ಐ ಟೋಲ್ಡ್ ಯು, ಐ ಲುಕ್ ಎಟ್ ಪೀಪಲ್ ಲೈಕ್ ಸ್ಟೋರೀಸ್. ನಾನು ಇಲ್ಲಿಂದ ಹೊರಗೆ ಬರಬೇಕು. ಇವಾಗ ಬಾವಿಲಿ ಬಿದ್ದುಬಿಟ್ರೆ ಅಯ್ಯೋ ಬಾವಿಲಿ ಬಿದ್ದೆ ಅಂತ ಕೊರ್ಗೋದಕ್ಕಿಂತ ಬಾವಿಯಿಂದ ಹೇಗೆ ಹೊರಗೆ ಬರಬೇಕು, ದಟ್ ಈಸ್ ಅನ್ ಇಮೋಷನಲ್ ವೆಲ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಸೊ ಇರೋ ಒಂದು ಎಪಿಸೋಡ್ ಈಗಾಗಲೇ ಒಂದು ನೋಡಿದ್ದೀರಾ. ಸೊ ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ, ಅವರ ಒಂದು ಲೈಫ್ನ ಕುರಿತು ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಣ ಅಂತ. ಸೊ ಗೆಸ್ಟ್ನ ಮತ್ತೊಮ್ಮೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಯುಷ್ ಅವ್ರು ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ತೀನಿ. ಹಾಯ್ ಆಯುಷ್. ಅಶ್ವಿನಿ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಶ್ವಿನ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಆಫ್ಟರ್ ಬಿಗ್ ಬಾಸ್ ಒಂದಷ್ಟು ದಿನಗಳು ಕಳೀತಾ ಇದ್ದಂಗೆ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಏನಿಲ್ಲ ಅಂದರೆ ಬಿಗ್ ಬಾಸ್ ಎಫೆಕ್ಟ್ ಅಂತ ಏನೂ ಇಲ್ಲ. ದಟ್ ಈಸ್ ಜಸ್ಟ್ ಮೈಂಡ್ ಸೆಟ್. ನಮ್ಮ ತಲೆಯಲ್ಲಿದ್ದರೆ ಅದಿರುತ್ತೆ ಇಂಪ್ಯಾಕ್ಟು. ಅದರ್ವೈಸ್ ನಮ್ಮ ಲೈಫು, ನಮ್ಮ ಗೋಲ್ಸು, ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಲೈಫ್ ಬಗ್ಗೆ, ಅದು ಬಿಟ್ಟು ದೇ ಇಸ್ ನೋ ಇಂಪ್ಯಾಕ್ಟ್ ಆ್ಯಸ್ ಬಿಗ್ ಬಾಸ್ ಇಂಪ್ಯಾಕ್ಟ್. ಸೊ ಟೇಪ್ ಕಟಿಂಗ್ ಎಲ್ಲ ಏನೂ ಮಾಡ್ತಿಲ್ಲ. ಹಾಗಾಗಿ ಲೈಫ್ ಇಸ್ ಪೀಸ್ಫುಲ್. ಆದರೆ ನಿಮಗೆ ಫಸ್ಟಿಂದಾನು ಹೆಂಗೆ ಅನಿಸುತ್ತೆ ಲೈಫ್ ಯಾವ ರೀತಿಯಾಗಿ ನನ್ನ ಲೈಫ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂತ ಅನಿಸ್ತಿತ್ತು ನಿಮಗೆ? ಐ ಥಿಂಕ್ ಐ ಮೆನ್ಷನ್ಡ್ ಒಂದು ಡೆಸ್ಟಿನಿ ಅಂತ ಏನು ನಂಬ್ತೀವಿ ನಾವು, ಎಲ್ಲ ಬರೆದಿರುತ್ತೆ ಅಂತ. ಅದನ್ನು ನಂಬೋ ಕ್ಯಾಟಗರಿ ಒಬ್ರು ಇರ್ತಾರೆ, ಜೀವನದಲ್ಲಿ ಬರ್ದಿರೋದೇ ಆಗತ್ತೆ ಅಂತ. ಇನ್ನೊಂದು ಕ್ಯಾಟಗರಿ ಇರುತ್ತೆ, ಏನೇ ಬರೆದಿದ್ರು ನಾವು ಎಲ್ಲಿಂದನೇ ಬಂದರು ಅದನ್ನು ತಿದ್ದಿ ನಮ್ಮದೇ ಆದಂಥ ಜೀವನ ರೂಪಿಸ್ಕೋತೀವಿ ಅನ್ನೋ ಒಂದು ಕ್ಯಾಟಗರಿ. ಕೆಲವೊಬ್ಬರಿಗೆ ಎವ್ರಿಥಿಂಗ್ ಇಸ್ ಲೈಕ್ ಪ್ರಿಡಿ ಈಸಿಲಿ ಅವೈಲೇಬಲ್. ಲೈಫ್ ತುಂಬ ಸ್ಮೂತ್ ಇರುತ್ತೆ. ಟಚ್ ಒಳ್ಳೆ ವಿಷಯನೇ ಅದು, ಲೈಫ್ ಹಾಗೆ ಇರಬೇಕು. ಇನ್ಫ್ಯಾಕ್ಟ್ ಒಂಥರ ಇನ್ಸ್ಟೆಂಟ್ ರೆಡಿಮೇಡ್ ಥರ ಇರುತ್ತೆ. ತುಂಬ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ತುಂಬ ಪ್ರಿಪೇರ್ ಆಗುವಂಥ ಅವಶ್ಯಕತೆ ಇಲ್ಲ. ಲೈಫ್ ಇಸ್ ಈಸಿಯರ್. ಅಂದರೆ ಒಂದು ಮೇನ್ ರೋಡ್ ಥರ ಆರಾಮಾಗಿ ಹೋಗ್ಬೋದು. ಇನ್ನೊಂದು ದಾರಿನ ನಾವೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಂಟೈರ್ ಲೈಫ್ ನನಗೆ ಹಾಗೆ ಆಗಿರೋದು. ಅಂದರೆ ನಮ್ಗೆ ಹೆಂಗಾಗುತ್ತೆ ಅಂತಂದರೆ ಒಂದು ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಥಿಂಕಿಂಗ್ ಲೆವೆಲ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ವೆರಿ ಟ್ರೂ. ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಹೈಸ್ಕೂಲಲ್ಲಿ ಓದ್ತಾ ಇರ್ತೀವಿ, PUCಲಿ ಓದ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ಇನ್ನೊಂದು 5 ವರ್ಷ ಆದಮೇಲೆ ನಾನು ಹಿಂಗೆ ಇದ್ಬಿಟ್ರೆ ಹೆಂಗಿರುತ್ತಲ್ವಾ ಹಂಗಿರುತ್ತಲ್ಲ. ಬಟ್ ರಿಯಾಲಿಟಿ ಅದಿರಲ್ಲ. ಸುಮ್ಮನೆ ನಾವು ಏನು ಗೊತ್ತಾ, ಆ ಒಂದು ಏಜ್ ಅಂತ ಇದೆಯಲ್ಲ, ಕನ್ಸು ಕಾಣೋದೇ ಏಜು. ಇರೋದು 5 ವರ್ಷದಲ್ಲಿ ನಾನು ಗೊತ್ತಲ್ಲ ಹಂಗಾಗ್ಬಿಡ್ತೀನಿ, ಇಂಥ ದೊಡ್ಡ ಕಾರಲ್ಲೂ ಇಂಥ ದೊಡ್ಡ ಮನೆ ಅನ್ನೋ ಒಂದಷ್ಟು ಯೋಚನೆಗಳಿದ್ದಾಗ, ಆಫ್ಟರ್ ದಟ್ ಅದಕ್ಕೆ ಕೆಲಸ ಮಾಡ್ತಿದ್ದಾಗ ಕೆಲವೊಂದು ರಿಯಾಲಿಟಿಗಳು ನಮ್ಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ರಿಯಾಲಿಟಿ ಬೇರೆ ಇದೆ, ನಮ್ಮ ಕನ್ಸು ಕಾಣೋದು ಬೇರೆ ಇದೆ ಅಂತ ಅಂದಾಗ ಒಂದೊಂದು ಮೆಚುರಿಟಿ ಲೆವೆಲ್ ಬರ್ತಿದ್ದಂಗೆ ನಮ್ಮ ಥಿಂಕಿಂಗ್ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಆವಾಗ ನೀವು ಅಂದ್ಕೊಳ್ತಾ ಇದ್ದಿದ್ದ ಆ ಒಂದು ಡ್ರೀಮ್ ಯಾವ ರೀತಿಯಾಗಿತ್ತು? ಸೊ ಇವತ್ತಿಗೆ ಎಷ್ಟು ಡ್ರೀಮ್ಗಳು ಫುಲ್ಫಿಲ್ ಆಗಿದೆ ಅಂತ? ಕನಸು ಕಾಣಲೇಬೇಕು. ಅಂದರೆ ಮೋರ್ ಲೈಕ್ ದಟ್ ಈಸ್ ಒನ್ ಫ್ಯೂಯಲ್ ನಿಮ್ಮ ಲೈಫ್ ರೂಪಿಸ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ಛಲ ಇದ್ದಾಗ ಆ ಎನರ್ಜಿ ಇಂಟರ್ನಲಿ ಬರಬೇಕು. ಈಗ ಮನೆಯವರೆಲ್ಲ ಕೂತ್ಕೊಂಡು ಏನಾದರೂ ಮಾಡೋ, ಮನೆಯಲ್ಲಿ ಏನು ಮಾಡ್ತಿದ್ಯಾ ಅನ್ನೋದಕ್ಕಿಂತ ಇಂಟರ್ನಲಿ ಫ್ಯೂಯಲ್ ಆಗೋದಿದೆಯಲ್ಲ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ಇರೋ ಅಷ್ಟು ದಿನ ನನ್ನದೇ ಆದಂಥ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು, ನನ್ನದೇ ಒಂದು ಜೀವನನ ಒಂದು ಇನ್ಸ್ಪಿರೇಷನ್ ಆಗಿ 4 ಜನ ನೋಡಿ ಕಲ್ತ್ರೆ ಅಥವಾ 4 ಜನ ನೋಡಿ ಹೊಗಳಿದ್ರೆ ನನ್ನ ಜೀವನ ಸಾರ್ಥಕ ಅನ್ನೋದಿದೆಯಲ್ಲ, ಇಟ್ ಈಸ್ ಅ ಫ್ಯೂಯಲ್. ರಿಯಾಲಿಟಿ ಅಲ್ಲ, ಅದು ಮೈಂಡ್ ಸೆಟ್ ಅಗೇನ್. ಫ್ಯೂಯಲ್ ಸೈಕಾಲಜಿಕಲಿ ನಮ್ಮನ್ನ ನಾವು ಪುಷ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಆ್ಯಕ್ಟಿವ್ ಆಗಿಟ್ಕೊಳ್ಳೋದಕ್ಕೆ, ಒಂದು ವಿಷಯದಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗೋದಕ್ಕೆ, ದಟ್ಸ್ ಅ ಫ್ಯೂಯಲ್. ಕನಸುಗಳು ಯಾವಾಗ ಈಡೇರುತ್ತೆ ಅಂದರೆ ವೆನ್ ಯು ಆರ್ ಕಂಪ್ಲೀಟ್ಲಿ ಇನ್ ಟು ಇಟ್. ಒನ್ ಥಿಂಗ್ ನಾನು ನಂಬೋದು, ನಮ್ಮನ್ನು ನಾವು ಒಂದಕ್ಕೆ ತೊಡಗಿಸ್ಕೊಂಡ್ರೆ,
ಅದು ನಮಗೆಲ್ಲ ಕೊಡುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ಆ್ಯಕ್ಟಿಂಗ್ ಬಿಟ್ಟು ಜೀವನದಲ್ಲಿ ದಿಸ್ ನಥಿಂಗ್ ದಟ್ ಕಮ್ಸ್ ಫಸ್ಟ್. ನಾನು ಕಂಪ್ಲೀಟ್ ಆಲ್ಮೋಸ್ಟ್ 1 ಡೆಕೇಡ್ ಮೇಲೆ ಆ್ಯಕ್ಟಿಂಗಿಗೆ ಕೊಟ್ಟಿದ್ದೀನಿ. ದಟ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. ನಾನು ಅಂದ್ಕೊಂಡಿದ್ದಂಥದ್ದು ಅಥವಾ ನಾನು ಡಿಸರ್ವ್ ಮಾಡ್ತೀನೋ ಇಲ್ವೋ, ಇನ್ನೂ ಹೆಚ್ಚಿಗೆ ಡಿಸರ್ವ್ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ನನ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ, ನನ್ನದೇ ಆದಂಥ ಒಂದು ಬ್ಯೂಟಿಫುಲ್ ಜೀವನನ ಕಟ್ಕೊಳ್ಳೋದಕ್ಕೆ ದಟ್ ಹ್ಯಾಸ್ ಗಿವನ್ ಮೀ ಆ್ಯಕ್ಟಿಂಗ್ ನನಗೆಲ್ಲ ಕೊಟ್ಟಿದೆ. ಸೊ ನಾವು ಏನಾದರೂ ನಮ್ಮನ್ನು ನಾವು ಕಂಪ್ಲೀಟ್ಲಿ ಯಾವುದಕ್ಕಾದ್ರೂ ಕೊಟ್ಟರೆ, ಯಾವುದಾದ್ರೂ ವಿಚಾರ ಅಥವಾ ಏನೇ ಕನಸಿಗೆ ಕೊಟ್ಟರು ಅದು ನಮ್ಗೆ ಕಂಪ್ಲೀಟ್ಲಿ ಎಲ್ಲ ಕೊಡುತ್ತೆ. ಬಟ್ ಈ ದಾರಿನಲ್ಲಿ ಈ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋ ದಾರಿನಲ್ಲಿ ಒಂದು ಡೈವರ್ಷನ್ ಇರುತ್ತಲ್ಲ, ಲವ್ ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಯಾವುದೇ ಅಡಿಕ್ಷನ್ಸ್, ಯಾವುದೇ ಡೈವರ್ಷನ್ಗಾದರೂ ನಾವು ಕಚ್ಕೊಂಡು ಬಿಟ್ಟರೆ, ಒನ್ಸ್ ವಿ ಆರ್ ಡೈವರ್ಟೆಡ್, ವಾಪಸ್ ಆ ರೂಟಿಗೆ ಬರೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ದಟ್ಸ್ ವೇರ್ ತುಂಬ ಜನ ಫೇಲ್ ಆಗೋದು. ಸೊ ಐ ಥಿಂಕ್ ಒಂದು ವಿಚಾರ ಇದರಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಕ್ರ್ಯಾಕ್ ಮಾಡೋದಿದೆಯಲ್ಲ, ನನಗೆ ಇದು ಬೇಕು. ಅದು ನನಗೆ ಝೀರೋ ನಾಲೆಜೇ ಇರಲಿ ಅದ್ರ ಬಗ್ಗೆ, ನಂಗೆ ಗೊತ್ತೇ ಇಲ್ಲ ಕ್ಯಾಮ್ರಾ ಅಂದರೆ ಏನು ಅಂತಲೇ ಗೊತ್ತೇ ಇಲ್ಲ ಸ್ಟಾರ್ಟ್ ಮಾಡಿದಾಗ. ಬಟ್ ಈಗ ಕಲಿತಾ ಕಲಿತಾ ಬ್ರಹ್ಮವಿದ್ಯೆನೂ ತುಂಬ ಈಸಿ ಆಗೋಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಜಸ್ಟ್ ಗಿವ್ ಯೋರ್ ಸೆಲ್ಫ್ ಟು ಎನಿಥಿಂಗ್, ಇಟ್ ವಿಲ್ ಗಿವ್ ಯು ಎವ್ರಿಥಿಂಗ್ ಅಂತ. ಸೊ ಇವಾಗ ಒಂದು ಲೈಫ್ ಒಂದು ನೋಡಾದ್ಮೇಲೆ, ಸೊ ಕೆಲವರು ಹೊರಗಡೆ ನೋಡೋರು ಹೆಂಗೆ ಅನ್ಕೋತಾರೆ, ಅವ್ರಿಗೆ ಬಿಡಪ್ಪ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ, ಒಂದು ಪೋಸ್ಟ್ ಲೈಫ್, ಒಂದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಒಳ್ಳೆ ದುಡ್ಡು ಕಾಸು ಇಟ್ಟಿದ್ದಾರೆ ಅನ್ನೋದು ಹೊರಗಡೆ ಪ್ರಪಂಚ ನೋಡುವಂಥದ್ದು. ಬಟ್ ಆ್ಯಸ್ ಯೂಶುವಲ್ ಅಂತ ಅಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನದೇ ಆದಂಥ ಒಂದು ಜೀವನದ ಮೂಲಕ ಒಂದು ಸ್ಟೆಪ್ ಬೈ ಸ್ಟೆಪ್ ಬರುವಂಥದ್ದು ಮೇಲ್ಗಡೆ. ಲೋವರ್ ಮಿಡಲ್ ಕ್ಲಾಸ್ ಆಗಿರ್ತಾರೆ, ಮಿಡಲ್ ಕ್ಲಾಸ್ ಆಗಿರ್ತಾರೆ, ಅಪ್ಪರ್ ಕ್ಲಾಸ್, ಈ ಥರ ಒಂದಷ್ಟು ಸೆಕ್ಷನ್ ಅಂತ ಬಂದಾಗ ನಿಮ್ಮ ಲೈಫ್ ಹೆಂಗಿತ್ತು? ನಿಮ್ಮ ಲೈಫ್ ಬಂದಿದ್ದ ರೀತಿ ಯಾವ ಥರ ಇತ್ತು, ಹೆಂಗೆ ಅಂತ? ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ನಾರ್ಮಲ್ ಹುಡುಗಿ ನಾನು. ಒಂದು ನಮ್ಮನ್ನು, ನಮ್ಮ ಪರ್ಸ್ನಾಲಿಟಿನ ಇವಾಗಲೂ ನಾನು ನಂಬೋದಿದೆ, ಡಿಸ್ಕ್ರೈಬ್ ಮಾಡೋದು, ಇಂಡಿವಿಜುವಾಲಿಟಿನ ಡಿಸ್ಕ್ರೈಬ್ ಮಾಡೋದು ದುಡ್ಡಲ್ಲ, ಬ್ಯಾಕ್ಗ್ರೌಂಡ್ ಅಲ್ಲ, ಎಲ್ಲಿಂದ ಬಂದಿದ್ದೀವಿ ಅಂತ ಅಲ್ಲ, ಏನು ಮಾಡಬೇಕು ಅಂತಿದ್ದೀವಿ, ಎಷ್ಟು ಗೋಲ್ಸ್ ಇಟ್ಕೊಂಡಿದ್ದೀವಿ, ನಮ್ಮನ್ನು ನಾವು ಹೇಗೆ ನೋಡ್ತೀವಿ. ನಂದಿಷ್ಟೇ ಗುರು, ನಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀನಿ ಅಂದರೆ ಹಾಗೆ ಇರ್ತೀವಿ. ಅದಕ್ಕೂ ಮೀರಿ ನನ್ನತನ ಒಂದಿದೆ, ಲೈಫ್ ಅಂತ ಒಂದಿದೆ. ಇಷ್ಟೇ ಇದ್ರೂ ಇಲ್ಲಿ ರಾಣಿಯಾಗಿ ಬದುಕ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮನೆಗೆ, ನನ್ನ ಜೀವನಕ್ಕೆ ನಾನೇ ರಾಣಿ. ಐ ಲುಕ್ ನೋ ಲೆಸ್ ನನ್ನ ವಿಚಾರವಾಗಿ. ನನ್ನನ್ನು ನಾನು ನೋಡ್ಕೊಂಡಾಗಲೂ ಕೂಡ ಯು ಡಿಸರ್ವ್ ಅ ಲಾಟ್ ಆಫ್ ಥಿಂಗ್ಸ್ ಅಂತಲೇ ಹೇಳ್ಕೊಳ್ಳೋದು. ಆದರೆ ನಾನು ಯಾವ ಸ್ಟೇಜಲ್ಲಿ ಇದ್ದೀನಿ ಅನ್ನೋದು ನನ್ನ ಮ್ಯಾಟ್ರೇ ಆಗಲ್ಲ. ನಾನು ಎಂಟ್ರಿ ಆದಾಗಲೂ ಅಥವಾ ಮನೆಯಲ್ಲಿ ಸರ್ಕಮ್ಸ್ಟಾನ್ಸಸ್ ತುಂಬ ಡಿಫಿಕಲ್ಟ್ ಆಗಿದ್ದಾಗ, ಅಥವಾ ವೆನ್ ಐ ಟುಕ್ ಅ ಡಿಸಿಷನ್ ಟು ಬಿ ಇಂಡಿಪೆಂಡೆಂಟ್, ನಾನು ಹೊರಗೆ ಬಂದಾಗಲೂ ಕೂಡ ನಂಗೆ ಜಾಬ್ ಕೈಯಲ್ಲಿ ಒಂದು ಫ್ರೀಲ್ಯಾನ್ಸಿಂಗ್ ಜಾಬ್ ಬಿಟ್ಟು ಇನ್ನೇನೂ ಇರಲಿಲ್ಲ. ಲಿಟ್ರಲಿ ನಥಿಂಗ್. 2 ಬ್ಯಾಗ್ ಬಿಟ್ಟು ಇನ್ನೇನೂ ಇರಲಿಲ್ಲ. ದಟ್ಸ್ ಹೌ ಮೈ ಲೈಫ್ ಸ್ಟಾರ್ಟೆಡ್. -0, ನಾಟ್ ಈವನ್ 0, -0. ನನ್ನ ಫ್ರೆಂಡ್ಸ್ ನನಗೋಸ್ಕರ ನಿಂತಿದ್ದು. ದೇ ಪೇಡ್ ದ ಅಡ್ವಾನ್ಸ್ ಟು ಮೈ ಪಿ ಜಿಯಿಂದ ಶುರು ಆಗಿದ್ದು ನನ್ನ ಜರ್ನಿ. ಆ್ಯಂಡ್ ದೆನ್ ಹೇಳಿದ್ನಲ್ಲ, ನನಗೆ ಲೈಫು ಮೋರ್ ದ್ಯಾನ್ ಡೈವರ್ಷನ್, ಮೋರ್ ದ್ಯಾನ್ ಆ ಲಿಟಲ್ ಖುಷಿ, ಈ ಕ್ಷಣಕ್ಕೆ ಸಿಗೋ ಖುಷಿಗಿಂತ ಇಲ್ಲಿಂದ ಬಂದಿದ್ದೀನಿ, ಮುಂದೆ ಏನು ಮಾಡ್ತೀನಿ. ನಾವು ಹುಟ್ಟಿದಾಗ ಹೇಗೆ ಹುಟ್ಟಿದ್ವಿ, ಬಡವ್ರ ಮನೇಲಿ ಹುಟ್ಟಿದ್ವಾ, ಸಾವ್ಕಾರ ಮನೇಲಿ ಹುಟ್ಟಿದ್ವಾ, ಇಟ್ ಡಸಂಟ್ ಮ್ಯಾಟರ್. ನಾವು ಸಾಯೋವಾಗ ಹೇಗೆ ಸಾಯ್ತಾ ಇದ್ದೀವಿ ಅಂದರೆ ಅದು ದುಡ್ಡಿನ ವಿಚಾರವಾಗಿ ಅಲ್ಲ, ಎಕ್ಸ್ಪೀರಿಯನ್ಸ್ ವಿಚಾರವಾಗಿ ಕೂಡ. ಎಷ್ಟು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದೀವಿ ಅದು ನಮ್ಮ ಕೈಲಿದೆ. ನಾನು ಬಿಲೀವ್ ಮಾಡಿದ್ದು ಅದೇ, ಇವತ್ತಿಗೂ ಬಿಲೀವ್ ಮಾಡೋದು. ಎಷ್ಟೇ ವರ್ಸ್ಟ್ ಸಿಚುವೇಷನಲ್ಲಿರಲಿ ಕೂಡ ನಾನು ಇಲ್ಲಿಂದ ಹೊರಗೆ ಬರಬೇಕು. ಇವಾಗ ಬಾವಿಲಿ ಬಿದ್ದುಬಿಟ್ರೆ ಅಯ್ಯೋ ಬಾವಿಲಿ ಬಿದ್ದೆ ಅಂತ ಕೊರ್ಗೋದಕ್ಕಿಂತ ಬಾವಿಯಿಂದ ಹೇಗೆ ಹೊರಗೆ ಬರಬೇಕು, ದಟ್ ಈಸ್ ಅನ್ ಇಮೋಷ್ನಲ್ ವೆಲ್. ನಾವೆಲ್ಲ ಆಲ್ಮೋಸ್ಟ್ ನಮ್ಮ ಮಿಡಲ್ ಕ್ಲಾಸ್ ಜನ ನಾವು ಯೋಚಿಸೋದೇ ಇಮೋಷ್ನಲ್ ಆಗಿ, ಪ್ರಾಕ್ಟಿಕಲ್ ಆಗಲ್ಲ. ಸೇವಿಂಗ್ಸ್ ಬಗ್ಗೆ ಯೋಚಿಸ್ತೀವಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸಲ್ಲ. ದುಡ್ಡು ಇವತ್ತಿದೆ, ಇವಾಗ ಸ್ಪೆಂಡ್ ಮಾಡಬೇಕು ಆ ಥರ ಯೋಚಿಸ್ತೀವಿ ಹೊರತು ಅದನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಯೋಚಿಸಲ್ಲ. ಅದೇ ವ್ಯತ್ಯಾಸ ದುಡ್ಡು ಮಾಡೋರಿಗೂ ದುಡ್ಡು ಖರ್ಚು ಮಾಡೋರಿಗೂ. ಸೊ ವಿ ಆರ್ ಸ್ಟಕ್. ನಮ್ಗೆ ಇಷ್ಟು ಬರುತ್ತೆ, ಇಷ್ಟರಲ್ಲಿ ನಾವು ಜೀವನ ರೂಪಿಸ್ಕೋಬೇಕು. ಅದು ಬಿಟ್ಟು ಇವಾಗ 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಈಸ್ ನಾಟ್ ಮೈನ್ ಅಂತ ಇನ್ವೆಸ್ಟ್ ಮಾಡಿದ್ರೆ ನಾಳೆ ಅದು ನಿಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ದಟ್ ಈಸ್ ವಾಟ್ ವಿ ಡೋಂಟ್ ಥಿಂಕ್. ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಎಷ್ಟೇ ಬರಲಿ ಇಷ್ಟು ನಂದಲ್ಲ ಅಂತ ನಾನು ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಕರಿಯರ್ ಈ ಆ್ಯಕ್ಟಿಂಗ್ ಫೀಲ್ಡ್ ಅಥವಾ ಮೀಡಿಯಾ ಫೀಲ್ಡ್ ಮೇಯ್ನಾಗಿ ಅದನ್ನು ಜಾಬ್ ಆಗೇ ಕನ್ಸಿಡರ್ ಮಾಡಲ್ಲ. ಇವನ್ ನೀವು ಲೋನ್ ತೊಗೋಬೇಕಂದ್ರೂ ಆರ್ಟಿಸ್ಟ್ಗಳಿಗೆ ಲೋನ್ ಸಿಗಲ್ಲ. ಸೊ ಆ ಥರ ಒಂದು ತುಂಬ
ಅನ್ಪ್ರಿಡಿಕ್ಟಬಲ್ ಲೈಫ್ನ ನಾವು ಚೂಸ್ ಮಾಡಿದಾಗ ಇಟ್ಸ್ ನಾಟ್ ಯೋರ್ ಮನಿ, ಇಟ್ಸ್ ನಾಟ್ ವಾಟ್ ಯು ವೇರ್. ತುಂಬ ಹೊರಗಡೆ ಇನ್ಸ್ಟಾಗ್ರಾಮ್ ಬಂದಮೇಲೆ ಸೋಷಿಯಲ್ ಮೀಡಿಯಾ ಆದಮೇಲಂತೂ ಎಲ್ಲರ ಜೀವನ ಕಲರ್ಫುಲ್ಲೇ ಇದೆ, ಎಲ್ಲರೂ ಪಾಶಾಗೇ ಇದ್ದಾರೆ. ಬಟ್ ಮೋರ್ ದ್ಯಾನ್ ದ್ಯಾಟ್ ಇನ್ ಪರ್ಸನ್ ನೋಡಿದಾಗ ಅವ್ರು ಇನ್ ಪರ್ಸನ್ ಆ್ಯಸ್ ಅ ಪರ್ಸನ್ ಎಷ್ಟು ಬೆಳೆದಿದ್ದಾರೆ, ಎಷ್ಟು ನಾಲೆಜಬಲ್ ಆಗಿದ್ದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ಬೆಳೆಯೋದಕ್ಕೆ ಅವ್ರು ನಿಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್. ನೆಟ್ವರ್ಕಿಂಗ್ ಮ್ಯಾಟರ್ ಆಗುತ್ತೆ. ನೀವು ನೋಡಿ ಸ್ಕೂಲಲ್ಲಿ ಇದ್ದಿದ್ದ ಫ್ರೆಂಡ್ಸ್ ನಿಮ್ಗೆ ಇವಾಗ ಕಡಿಮೆ ಇರೋದು. ನಿಮ್ಮ ಪಿಯರ್ ಸರ್ಕಲ್ ಕೂಡ ನೀವು ಬೆಳೀತಾ ಇದ್ದ ಹಾಗೆ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾರನ್ನ ನಿಮ್ಮ ಸರ್ಕಲಲ್ಲಿ ಇಟ್ಕೋತೀರಾ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನನ್ನ ಕೇಳಿದ್ರೆ ನನ್ನ ಸರ್ಕಲಲ್ಲಿ ಐ ಕೀಪ್ ಬುಕ್ಸ್, ರೈಟರ್ಸ್, ಮೋರ್ ಕಾನ್ವರ್ಸೇಷನ್ ರೈಟರ್ಸ್ ಜೊತೆನೇ ಇರುತ್ತೆ. ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಕೆಲವೊಂದು ಸತಿ ಈವನ್ ಫೈನಾನ್ಷಿಯಲ್ ನಾಲೆಜ್ ಕೂಡ ನಂಗೆ ಯಾರೂ ಹೇಳ್ಕೊಟ್ಟಿರೋದಲ್ಲ, ಬುಕ್ಸ್ ಥ್ರೂ ಕಲ್ತಿರೋದು. ಲಾಡ್ ಆಫ್ ವೇಸ್ ಟು ಲರ್ನ್. ತುಂಬ ಅಪ್ಸೆಟ್ ಆದಾಗಲೂ ಕೂಡ ಒಬ್ವಿಯಸ್ಲಿ ವಿ ಆಲ್ ಗೆಟ್ ಅಪ್ಸೆಟ್. ಯಾವುದಾದ್ರೂ ಒಂದು ಒಳ್ಳೆ ಫಿಕ್ಷನ್ ಬುಕ್ ಇಟ್ಕೊಂಡು ಓದೋಕ್ಕೆ ಶುರು ಮಾಡಿದ್ರೆ ದಿನಗಳು ಕಳೆಯೋದೇ ಗೊತ್ತಾಗಲ್ಲ. ದಟ್ಸ್ ಹೌ ಐ ಸ್ಪೆಂಡ್ ಮೈ ಟೈಮ್. ಇನ್ಸ್ಟೆಡ್ ಆಫ್ ಜಸ್ಟ್ ಒಂದು ಅನ್ರಿಯಲ್ ವರ್ಡಲ್ಲಿ ಬದುಕೋದಕ್ಕಿಂತ ರಿಯಲ್ ವರ್ಡ್ ಜೊತೆ ಅಥವಾ ಇಮ್ಯಾಜಿನೇಷನ್, ಬುಕ್ಸ್ ಆರ್ ಅದರ್ಸ್ ಎಕ್ಸ್ಪೀರಿಯನ್ಸ್. ನಿಮಗೆ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ನಿಮ್ಮ ನಾಲೆಜ್ ಬಿಟ್ಟು ಇನ್ನೇನು ಅಡ್ಡ ಇಲ್ಲ, ನೀವು ಕೊಡೋ ಟೈಮ್ ಬಿಟ್ಟು ಇನ್ನೇನು ಅಡ್ಡ ಇಲ್ಲ. ಸೊ ಹ್ಯಾವ್ ಮೋರ್ ರಿಯಲಿಸ್ಟಿಕ್ ಟಚ್ ಅಂತ. ನಾವೊಂದು ಫೀಲ್ಡಿಗೆ ಹೋಗಬೇಕು, ಒಂದು ಪ್ರೊಫೆಷನ್ಗೆ ಹೋಗಬೇಕು ಅನ್ನೋದನ್ನ ಒಂದು ಥಿಂಕ್ ಮಾಡಿರ್ತೀವಲ್ಲ. ಸೊ ನಿಮಗೆ ಯಾವಾಗ ಅನಿಸಿದ್ದು ಒಂದು ಮೀಡಿಯಾ ಅಂದರೆ ಒಂದು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು, ಇಲ್ಲ ಅದಕ್ಕೂ ಮುಂಚೆ ಆ್ಯಂಕರ್ ಅಂತ ಅನಿಸಿದ್ದು ಯಾವಾಗ? ಬಟ್ ಆ ಒಂದು ಪ್ರೊಫೆಷನ್ ಚೂಸ್ ಮಾಡ್ತೀನಿ ಅಂತಂದಾಗ ಮನೇಲಿ ಯಾಕೆ ಅಪೋಸ್ ಮಾಡಿದ್ರು? ಏನು ಅಪೋಸ್ ಮಾಡಿದ್ರು ನಾನೆಲ್ಲೂ ಹೇಳೇ ಇಲ್ಲ. ಅಪೋಸ್ ಮಾಡಲಿಲ್ಲ? ಇಲ್ಲ. ಅಲ್ಲಿಂದ ಆಚೆ ಬಂದೆ, ಅದು ಪರ್ಸ್ನಲ್ ರೀಸನ್ಸಿಗೆ ಬಂದಿದ್ದು. ಎಲ್ಲ ನಿಮ್ಗೆ ಅನ್ಸಿದ್ಯಾ ಫಸ್ಟ್ ಅನ್ಸಿದ್ದು ಇದ್ರಲ್ಲಿ ಹೋಗಬೇಕು, ನಾನು ನನ್ನ ಲೈಫ್ನ ಇದ್ರಲ್ಲಿ ಲೀಡ್ ಮಾಡಬೇಕು ಅಂತ ಅನ್ಸಿದ್ಯಾ ಯಾವಾಗ? ನಾನು ಕಾಲೇಜಲ್ಲಿ ನಾನು ಓದಿದ್ದು ನ್ಯಾಷನಲ್ ಕಾಲೇಜ್. ಸೊ ಮೋಸ್ಟ್ಲಿ ನ್ಯಾಷನಲ್ ಕಾಲೇಜಲ್ಲಿ ಈ ಥಿಯೇಟರ್ ಅದೆಲ್ಲ ಬೈ ಡಿಫಾಲ್ಟ್ ಬಂದ್ಬಿಡತ್ತೆ, ಬೈ ನೇಚರ್ ಬಂದ್ಬಿಡತ್ತೆ. ಅಲ್ಲಿ ಫುಲ್ ಕಾಲೇಜ್ ಎಜುಕೇಷನ್ ಜೊತೆಗೆ ಕರಿಕ್ಯುಲಮ್ಸಲ್ಲೂ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎರಡಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೂಡ ಕೊಡ್ತಾರೆ. ಅಲ್ಲೇ ಥಿಯೇಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ನಡೀತಾ ಇತ್ತು. ಆ್ಯಂಡ್ ಮೇ ಬಿ ಸಮ್ವೇರ್ ನಂಗೆ ಕಾಲೇಜಲ್ಲೇ ಗೊತ್ತಿತ್ತು ದಟ್ ಇದು ನನ್ನ ಇಂಟ್ರೆಸ್ಟ್ ಅಂತ. ಕಾಲೇಜ್ ಮುಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ನನಗೆ ರಾಜ್ ಮ್ಯೂಸಿಕ್ಕಿಂದ ಒಂದು ಆಡಿಷನ್ ಕಾಲ್ ಬಂತು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಐ ವಾಸ್ ವೆರಿ ಶ್ಯೂರ್ ಇದು ನನಗೆ ಮ್ಯಾಟ್ರ್ ಆಗೋ ಜಾಗ, ನನಗೆ ತುಂಬ ಖುಷಿ ಕೊಡುವಂಥ ಜಾಗ ಇದು, ಇಲ್ಲ ನಾನು ಬೆಳಿತೀನಿ ಅಂತ. ನಾಟ್ ಬೀನ್ ಈಸಿ ಫಾರ್ ಶ್ಯೂರ್. ಇವಾಗ ಆ್ಯಕ್ಟಿಂಗ್ ಅನ್ನೋ ಪ್ರೊಫೆಷನ್ ತೊಗೊಂಡ್ರು ಅಥವಾ ಆನ್ ಸ್ಕ್ರೀನ್ ಅಂತ ಬಂದಾಗ ಆಪ್ಷನ್ಸ್ ತುಂಬ ಇದೆ. ಎವ್ರಿಬಡಿ ವಾಂಟ್ಸ್ ಟು ಬಿ ಸೀನ್ ಆನ್ ಟಿ ವಿ. ಪ್ರತಿಯೊಬ್ಬರಿಗೂ ನಾನು ಟಿ ವಿನಲ್ಲಿ ಕಾಣಿಸ್ಕೋಬೇಕು ಅಥವಾ ನಾನು ದೊಡ್ಡ ಸೆಲೆಬ್ರಿಟಿ ಆಗಬೇಕು, ಜನ ನನ್ನನ್ನು ಗುರ್ತಿಸ್ಬೇಕು ಅಂತ. ಬಟ್ ಒಂದು ನಾವು ಪ್ರಿಪೇರ್ ಆಗದೆ ಬರೋದೇನೆಂದರೆ ಇಲ್ಲಿ ವೆರಿ ಮಚ್ ಅನ್ಪ್ರಿಡಿಕ್ಟಬಿಲಿಟಿ. ಇವತ್ತು ರಾತ್ರಿ ನೀವು ನಾಳೆ ನಾನು ಹೋಗ್ತೀನಿ ಬೆಳಗ್ಗೆ ಫಸ್ಟ್ ಶಿಫ್ಟಲ್ಲಿ ಈ ನ್ಯೂಸ್ ಓದ್ತೀನಿ ಅಥವಾ ಈ ಸೀನ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ನಾಳೆ ಬೆಳಗ್ಗೆ ಲೈಫ್ ಚೇಂಜ್ ಆಗಿಬಿಟ್ಟಿರತ್ತೆ, ವೈಂಡ್ ಅಪ್ಪೇ ಆಗಿಬಿಟ್ಟಿರತ್ತೆ ಶೋ, ಅಥವಾ ನೀವೇ ರಿಪ್ಲೇಸ್ ಆಗಿಬಿಟ್ಟಿರ್ತೀರ. ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್. ಆಪ್ಷನ್ಸ್ ತುಂಬ ಇದೆ, ಎಲ್ಲರೂ ಇಲ್ಲೇ ಪ್ರಯತ್ನ ಪಡ್ತಿದ್ದಾರೆ, ಕಾಂಪಿಟಿಷನ್ ಕೂಡ ಹಾಗೆ ಇದೆ. ನಿಮ್ಮ ಕೇಪಬಿಲಿಟಿಗಿಂತ ನಿಮ್ಗೆ ಅದು ಎಷ್ಟು ಬೇಕೋ ಅನ್ನೋ ಹಠ ಇದೆಯಲ್ಲ, ಐ ಥಿಂಕ್ ದಟ್ ಟೇಕ್ಸ್ ಯು ಫಾರ್ವರ್ಡ್. ನಿಮಗೆ ಆ್ಯಂಕರಿಂಗ್ ಸಿಕ್ಕಿದ್ದು ಹೆಂಗೆ? ಆ ಜರ್ನಿ ಶುರು ಆಗಿದ್ದು ಹೆಂಗೆ? ಆ್ಯಂಕರಿಂಗ್ ಅದೇ ಎಲ್ಲವೂ ಈಸಿಯಾಗಿ ಸಿಗಲ್ಲ ಅಂತ ನನಗೆ ಅನಿಸಿರೋದು. ನಿಮಗೆ ಹೆಂಗೆ? ನನಗೆ ಒಂದು ಥಿಯೇಟರ್ ಹೆಲ್ಪ್ ಮಾಡ್ತು. ಕಾಲೇಜಲ್ಲಿ ಇದ್ದಾಗ ಥಿಯೇಟರ್ ಎಲ್ಲ ಮಾಡ್ತಿದ್ದಿದ್ದರಿಂದ ಭಾಷೆ ತುಂಬ ಚೆನ್ನಾಗಿ ಹಿಡ್ತಾ ಇತ್ತು. ಆ್ಯಂಡ್ ಆ್ಯಂಕರಿಂಗ್ ನಂಗೆ ತೊಗೊಂಡಿದ್ದು ಕೂಡ ನಾನು ಹೆಂಗೆ ಕಾಣ್ತೀನಿ ಅಥವಾ ಎಷ್ಟು ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೋತೀನಿ ಆ ವಿಚಾರಕ್ಕಲ್ಲ, ಭಾಷೆ ಚೆನ್ನಾಗಿದೆ ಅಂತ. ದಟ್ಸ್ ವೇರ್ ಇಟ್ ಸ್ಟಾರ್ಟೆಡ್. ಗ್ರೂಮಿಂಗ್ ಎಲ್ಲ ಆಗಿಬಿಡತ್ತೆ ಯಶ್ವಂತ್. ನೀವು ಹೆಂಗೆ ಕಾಣಿ, ಒಂದು ವರ್ಷ ಕ್ಯಾಮ್ರಾ ಮುಂದೆ ಬಂದರೆ ನೆಕ್ಸ್ಟ್ ಗ್ರೂಮಿಂಗ್ ಅದಾಗದೆ ನಿಮ್ಮನ್ನು ಮೇಕಪ್ ಇದೆ, ಹೇರ್ ಇದೆ, ಆ ಟೀಮ್ಸೇ ಬೇರೆ ಇದೆ, ಅವ್ರು ನಿಮ್ಮನ್ನ ಬೆಸ್ಟ್ ಆಫ್ ಬೆಸ್ಟ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅದು ಮಾಡೇ ಮಾಡ್ತಾರೆ. ಬಟ್ ಅದೇ ಆ್ಯಂಕರಿಂಗಲ್ಲಿ ಇದ್ದೀರಾ ಅಂದರೆ ಮೇಯ್ನಾಗಿ ಭಾಷೆ, ವ್ಯಾಲ್ಯೂಸ್. ಆ್ಯಂಡ್ ಇವಾಗ ಒಂದು ಇಂಟರ್ವ್ಯೂ ತೊಗೋತಿದ್ದೀರಾ ಅಂದರೆ ಒಂದು ಕ್ಯಾನ್ವಸ್, ನಾನು ನೋಡ್ತಿದ್ದಿದ್ದು ಹಾಗೆ, ಎದುರುಗಡೆ ಯಾರೇ ಕೂತಿರಲಿ, ಎಂಥ ದೊಡ್ಡ ಸೆಲೆಬ್ರಿಟಿನೇ ಕೂತಿರಲಿ, ಒಂದು ಬ್ಲ್ಯಾಂಕ್ ಕ್ಯಾನ್ವಸ್,
ನನಗೆ ನಿಮ್ಮ ಬಗ್ಗೆ ಎಷ್ಟೇ ನಾಲೆಡ್ಜ್ ಇರಲಿ, ನಾನೊಂದು ಬ್ಲ್ಯಾಂಕ್ ಕ್ಯಾನ್ವಸ್ ನೋಡ್ತಿದ್ದೀನಿ ಅನ್ನೋ ಥರ ಪ್ರಶ್ನೆ ಮಾಡ್ತೀನಿ. ಲೈಕ್ ಆ್ಯಸ್ ಐ ಟೋಲ್ಡ್ ಯು, ಐ ಲುಕ್ ಎಟ್ ಪೀಪಲ್ ಲೈಕ್ ಸ್ಟೋರೀಸ್, ಕತೆ. ಯಾವ ಚಾಪ್ಟರ್ ನೀವು ತೆಗ್ದಿಡೋಕ್ಕೆ ರೆಡಿ ಇದ್ದೀರಾ, ಆ ಚಾಪ್ಟರ್ ಬಗ್ಗೆ ಹೆಚ್ಚಿಗೆ ನಾನು ಕೇಳ್ತಾ ಹೋಗ್ತೀನಿ. ದಟ್ಸ್ ವೇರ್ ದೇ ಇಮೋಷ್ನಲಿ ಗೆಟ್ ಕನೆಕ್ಟೆಡ್. ಓಕೆ, ಏನೋ ಎಲ್ಲರೂ ಮಾತಾಡೋರೇ ಜಾಸ್ತಿ ಆದಾಗ ಕೇಳೋರೊಬ್ರು ಕೂತ್ಕೊಂಡ್ರೆ ನೀವು ನಿಮ್ಮ ಕಥೆನ ಸರಾಗವಾಗಿ ಹೇಳ್ತಾ ಹೋಗ್ತೀರಾ. ಸೊ ಕೇಳಕ್ಕೆ ರೆಡಿ ಇದ್ದರೆ ಅವರು ಕೂಡ ಹೇಳೋದಕ್ಕೆ ರೆಡಿ ಇರ್ತಾರೆ. ದಟ್ಸ್ ಹೌ ಆ್ಯಂಕರಿಂಗ್ ಇಸ್ ಒನ್ ಬ್ಯೂಟಿಫುಲ್ ವರ್ಕ್ ದಟ್ ಐ ಆಲ್ವೇಸ್ ಎಂಜಾಯ್ಡ್. ಅಂದರೆ ಎಷ್ಟು ಸೆಲೆಬ್ರಿಟೀಸ್ನ ಮೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ, ಅವ್ರನ್ನ ಇನ್ ಪರ್ಸನ್ ನೋಡೋಕ್ಕೆ ಶುರು ಮಾಡಿದಾಗ ಬರೀ ಒಂದು ಪಾತ್ರವಾಗಷ್ಟೇ ನೋಡಿರ್ತೀವಿ, ಆ ಪಾತ್ರ ಅಷ್ಟೇ ನಮ್ಮ ಮೆಮ್ರಿನಲ್ಲಿರುತ್ತೆ. ಬಟ್ ಇನ್ ಪರ್ಸನ್ ಅವ್ರನ್ನ ಮೀಟ್ ಮಾಡಿದಾಗಲೇ ಗೊತ್ತಾಗೋದು, ಓ ವಾವ್ ಅಂತ, ಅಥವಾ ಇಷ್ಟೇನಾ ಅಂತ. ಎರಡೂ ಇದೆ, ಫಾರ್ ಶೋರ್ ಎರಡೂ ಇದೆ. ಇಷ್ಟೇನಾ ಅಂತಲೂ ಅನಿಸಿದ್ದಿದೆ. ಕೆಲವೊಬ್ಬರು ಓಪನ್ ಅಪ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಅಷ್ಟು ಈಸಿಲಿ ಓಪನ್ ಅಪ್ ಆಗಲ್ಲ. ಐ ಟೇಕ್ ಮೈ ಲಿಟಲ್ ಸ್ವೀಟ್ ಟೈಮ್. ಆ ಟ್ರಸ್ಟ್ ಫ್ಯಾಕ್ಟರ್ ಅಥವಾ ಏನೋ ನಾನು ಇವಾಗ ಕಂಫರ್ಟಬಲ್ ಆಗಿದ್ದೀನಿ, ಇವಾಗ ನಾನು ಓಪನ್ ಅಪ್ ಆಗ್ಬೋದು ಅನ್ಸೋ ತನಕ ಇಟ್ಸ್ ಒಂದು ಟ್ರಯಲ್ ಪೀರಿಯಡ್ ಫಾರ್ ಮೀ. ಎಷ್ಟು ಕೇಳ್ತಿರೋ ಅಷ್ಟೇ ಉತ್ತರ ಕೊಡ್ತೀನಿ. ಬಟ್ ಸರಾಗವಾಗಿ ಹೋಗೋದು ಕೇಳಿಸ್ಕೋತಾ ಇದ್ದಾರೆ ಅಂತ ಅನ್ನಿಸ್ದಾಗ, ಯಾ, ಆ್ಯಂಕರಿಂಗ್ ಇಸ್ ಅ ಬ್ಯೂಟಿಫುಲ್ ಜಾಬ್. ಓಕೆ, ರಾಜಿಂದ ಶುರುವಾಯಿತು ನಿಮ್ಮ ಜರ್ನಿ. ಓಕೆ, ಸೊ ಅಲ್ಲಿಂದ ಮತ್ತೆ ಉದಯ ಮ್ಯೂಸಿಕ್ ಹೋಗ್ತೀರಾ. ಸೊ ಅಲ್ಲೊಂದಷ್ಟು ವರ್ಷಗಳ ಜರ್ನಿ ಆಗುತ್ತೆ. ಅವಾಗ ಹೆಂಗಿತ್ತು ಅಂತ ಅಂದರೆ, ಉದಯ ಮ್ಯೂಸಿಕಲ್ಲಿ ಯಾರೇ ಆ್ಯಂಕರಿಂಗ್ ಮಾಡಿದ್ರು, ಹುಡುಗಿಯಾಗಲಿ ಹುಡುಗಾಗಲಿ, ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಹೀರೋ ಇಲ್ಲ ಹೀರೋಯಿನ್ ಅಂತ ಫಿಕ್ಸ್. ಅದು ಟ್ರೂ, ಹೌದು. ಆ್ಯಕ್ಚುಲಿ ನಮ್ಮ ಸೀನಿಯರ್ಸ್ ಎಲ್ಲ ನಾವು ನೋಡಿದಾಗ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ ಆಗಿಬಿಟ್ಟಿದ್ರು ಅಲ್ಲಿ ವರ್ಕ್ ಮಾಡಿದವರೆಲ್ಲ. ನಾನು ಅಲ್ಲಿ ವರ್ಕ್ ಮಾಡಿದಾಗಲೂ ಕೂಡ ಎಲ್ಲ ಇನ್ನೊಂದು ಏನು ಗೊತ್ತಾ, ಈ ಮ್ಯಾನಿಫೆಸ್ಟೇಷನ್ ನಂಬ್ತೀರಾ, ಆ್ಯಂಕರ್ಸ್ ಎಲ್ಲ ಜಾಸ್ತಿ ಸೆಲೆಬ್ರಿಟೀಸ್ನ ಮೀಟ್ ಮಾಡ್ತಾ ಇರ್ತಾರೆ. ಬರೀ ಇಂಡಸ್ಟ್ರಿ ಸಿನಿಮಾದವರು, ಡೈರೆಕ್ಟರ್ಸ್, ಸೆಲೆಬ್ರಿಟೀಸ್, ಹೀರೋಯಿನ್ಸ್ನೇ ಮೀಟ್ ಮಾಡ್ತಾ ಇರ್ತಾರೆ. ಸಮ್ವೇರ್ ಅವ್ರ ಕನೆಕ್ಷನ್ ಅವ್ರ ಜೊತೆನೇ ಇರುತ್ತೆ ಹೆಚ್ಚಿಗೆ. ಐ ಥಿಂಕ್ ಅದು ಮ್ಯಾನಿಫೆಸ್ಟ್ ಕೂಡ ಆಗುತ್ತೆ ಅನಿಸುತ್ತೆ. ಅದ್ರ ಜೊತೆಗೆ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಕೂಡ ಇದ್ದರೆ ಇಲ್ಲಿ ಒಂದು ಕ್ಯಾಮ್ರಾ ನಾಲೆಡ್ಜ್ ಇಂಪ್ರೂವ್ ಆಗಿರುತ್ತೆ, ಜನಕ್ಕೆ ಹತ್ತಿರ ಆಗಿರ್ತೀರ, ಇದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ದಿಟ್ ವಿಲ್ ಟರ್ನ್ ಔಟ್ ಟು ಬಿ, ಅದೇ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ಅದೇ ನಿಮ್ಮನ್ನ ಬಾ ಅಂತ ಕರೆಯುತ್ತೆ ಒನ್ಸ್ ಯು ಆರ್ ಇನ್, ಅಲ್ವಾ? ಈ ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಅಂದರೆ, ನಿಮ್ದು ಏನೇ ಇರಲಿ ಲೈಫಲ್ಲಿ, ಏನೇ ನಡೀತಾ ಇರಲಿ, ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಅದು ಒಂದು ಡಿಫ್ರೆಂಟ್ ಪ್ರಪಂಚ. ಆ ಪ್ರಪಂಚದ ಕಿಕ್ ಮತ್ತೇನಿದೆ, ಅದು ಸಿಕ್ಬಿಟ್ರೆ ನೀವು ನೋಡಿ, ಏನೇ ಆದ್ರೂ ಕೆಲವೊಬ್ರು ಆ್ಯಕ್ಟಿಂಗ್ ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಟಿಂಗೆ ಅದೊಂಥರ ಕಿಕ್ಕು. ಇಟ್ ವಿಲ್ ಟೇಕ್ ಯು ಫಾರ್ವರ್ಡ್. ಹೀರೋ ಅಂತ ಆಗಿರ್ಬೋದು, ಹೀರೋಯಿನ್ ಅಂತ ಆಗಿರ್ಬೋದು, ಇಟ್ ವಿಲ್ ಟೇಕ್ ಯು, ಅದೇ ವೆಲ್ಕಮ್ ಮಾಡುತ್ತೆ ನಿಮ್ಮನ್ನ. ಸ್ವಲ್ಪ ಇನ್ನೊಂಚೂರು ಹಿಂದೆ ಹೋಯಿತು ಅಂತಂದರೆ, ನೀವು ಪಿ ಜಿಗೆ ಹೋದೆ ಅಂತ ಒಂದು ಮ್ಯಾಟ್ರ್ ಹೇಳಿದ್ರಿ. ಸೊ ಅಲ್ಲಿಂದ ನೀವು ನೋಡಿದಂಥ ಪ್ರಪಂಚ ಹೆಂಗಿತ್ತು? ಯಾಕಂದರೆ ಆವಾಗ ಮನೆ, ನಮ್ಮದು ಅಂತ ಮನೆ, ತಂದೆ ತಾಯಿ ಪ್ರೀತಿಸೋರು ಅವೆಲ್ಲ ಇದ್ದಾಗ, ಸ್ವಲ್ಪ ಒಂಚೂರು ದೂರ ಆದೆ ಅಂತ ಅಂದಾಗ ಏನೋ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾ ಇರ್ತಲ್ಲ. ಸಮ್ಟೈಮ್ಸ್ ಐ ಆಮ್ ಮಿಸ್ಸಿಂಗ್. ಸಿ, ಲೋನ್ಲಿನೆಸ್ ಇಸ್ ಅ ಫೀಲಿಂಗ್, ಆ್ಯಸ್ ಯು ಸೆಡ್. ಅದು ನೀವು ಫ್ಯಾಮಿಲಿ ಜೊತೆ ಇದ್ರೂ ಆಗುತ್ತೆ, ಫ್ಯಾಮಿಲಿಯಿಂದ ದೂರ ಇದ್ರೂ ಆಗುತ್ತೆ. ಎಲ್ಲ ಫ್ಯಾಮಿಲಿನೂ ಒಂದೇ ಥರ ಇರಲ್ಲ ಯಶ್ವಂತ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಆರ್ ಇದೇ ನನ್ನ ಸ್ಟ್ರಗಲು, ಹಿಂಗೆ ಬಂದೆ ಅಂತ ಅಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಂಡಿದ್ದು ನಮ್ಮದು, ನನ್ನ ಜೀವನದಲ್ಲಿ ನಾನು 10 ಜನ ಇದ್ದರೆ 10 ಜನದ್ದು ಸೇಮ್ ಹಿಸ್ಟ್ರಿ ಇರಲ್ಲ, ಬ್ಯಾಕ್ಗ್ರೌಂಡ್ ಇರಲ್ಲ, 10 ಜನಕ್ಕೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಲೈಫ್ ಎಲ್ರಿಗೂ ಒಂದೇ ಥರ ಇರಲ್ಲ. ಸೊ ನಾನು ಹೊರಗೆ ಬಂದಿದ್ದ ಕಾರಣ ಜೀವನ ಹುಡುಕೊಂಡ್ರು, ಏನೋ ಲೈಫ್. ಯಾಕಂದರೆ ನನ್ನ ಸುತ್ತಮುತ್ತ ನಾನು ನೋಡಿದಂಥ ಫ್ರೆಂಡ್ಸ್, ಅವರ ಫ್ಯಾಮಿಲಿ, ಅವರ ಪೇರೆಂಟಿಂಗಿಗೂ ನನ್ನ ಹಿಸ್ಟ್ರಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಐ ಥಿಂಕ್ ಡಿಟ್ಯಾಚ್ಮೆಂಟ್ ಅನ್ನೋದು ರೂಟ್ಸಲ್ಲೇ ಇತ್ತು ಅಂತ ಅನಿಸುತ್ತೆ. ಆ್ಯಂಡ್ ಆ ರೂಟ್ಸಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಸಿಗದೇನೆ ಇದ್ದಾಗ, ಪ್ರೀತಿ ಅನ್ನೋದು ನೀವು ಕೇಳಿದ ಕಡೆ ಸಿಗದೆ ಇದ್ದಾಗ, ಅದನ್ನು ನೀವು ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಹುಡುಕೊಂಡು ಹೋಗ್ತೀರಾ. ಐ ಥಿಂಕ್ ನಾನು ಐ ಸ್ಟಾರ್ಟೆಡ್ ವಿತ್, ನಾನು ಬದುಕಬೇಕು, ಐ ವಾಂಟ್ ಟು ಲಿವ್ ಬೆಟರ್ ವಿತ್ ವ್ಯಾಲ್ಯೂಸ್, ವಿತ್ ಮೋರಲ್ಸ್, ಸರಿ ದಾರಿನಲ್ಲಿ ನಾನು ಬದುಕಬೇಕು. ಆ್ಯಂಡ್ ನನ್ನನ್ನು ಇಷ್ಟು ವರ್ಷ ಆದಮೇಲೆ ನನ್ನ ಕಡೆಯವರು ಅಥವಾ ಜನ ನೋಡಿದಾಗ, ಇವಳು ಏನೋ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಅಂತ ಅನ್ನಿಸ್ಬೇಕು. 10 ಜನ ನಿಮ್ಮ ಕಥೆ ಕೇಳಿ, ಇಟ್ಸ್ ಓಕೆ. 100 ಜನ ಕೇಳಬೇಕಾಗಿಲ್ಲ, ಆ 10 ಜನಕ್ಕೂ ನೀವು ಇನ್ಸ್ಪೈರಿಂಗ್ ಆಗಿರಬೇಕು, ಸರಿ ರೀತಿನಲ್ಲಿ.
ಬಿಕಾಸ್ ಆ್ಯಸ್ ಐ ಸೆಡ್ ಡೈವರ್ಷನ್ಸ್ ತುಂಬ 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 ಇರುತ್ತೆ. ಬಟ್ ಐ ಥಿಂಕ್ ನಾನು ಹೊರಗೆ ಬಂದಾಗ ನನಗೆ ನಾನು ತುಂಬ ನೆನಪು ಮಾಡ್ಕೊಂಡಿದ್ದು ಅಥವಾ ಹೇಳ್ಕೊಂಡಿದ್ದು, ಈಗಲೂ ನಾನು ಹೇಳ್ಕೊಳ್ಳೋದು, ದಟ್ ಹೆಸರು ಕೆಡಿಸ್ಕೋಬೇಡ. ನೋ, ಆ್ಯಂಡ್ ಇಟ್ಸ್ ನಾಟ್ ಬೀನ್ ಅ ಈಸಿ ಜರ್ನಿ ಫಾರ್ ಶ್ಯೂರ್. ಏನೋ ಒಂದು ರೀಸನಿಂದ, ಒಂದೇ ಒಂದು ಕೆಲಸದಿಂದ ಹೆಸರೇ ಕೆಟ್ಟು ಹೋಗುತ್ತೆ. ಸೊ ಅದು ಒಂದು ಮಾಡ್ಕೋಬೇಡ. ಟು ವಾಟ್ ಎವರ್ ಯು ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ಯುವರ್ ಲೈಫ್. ಕಷ್ಟಪಡ್ತೀಯಾ ಕಷ್ಟಪಡು, ಬೀಳ್ತೀಯಾ ಬೀಳು, ಬಟ್ ಹೆಸರು ಕೆಡಿಸ್ಕೋಬೇಡ. ಈಗ ಹೊರಗೆ ಬಂದಿದ್ದು ಪ್ರೀತಿ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣನ? ನೀವು ಅಲ್ಲೇ ಹೋಗ್ಬೇಕಾ? ಆದರೆ ಪ್ರಾಪರ್ ಈಗ ನೋಡುವಂಥ ಜನಗಳಿಗೆ ಕನ್ಫ್ಯೂಸ್ ಆಗಬಾರ್ದು, ಯಾವ ಕಾರಣ ಏನು. ಈಗ ನಾನು ನನ್ನ ಸ್ಟೋರಿ ಮಾತ್ರ ಹೇಳಬಲ್ಲೆ, ನನ್ನ ಸೈಡ್ ಆಫ್ ದಿ ಸ್ಟೋರಿ ಮಾತ್ರ. ಅವಾಗಲೇ ಕೇಳಿದೆ ಸಪೋರ್ಟ್ ಅಂತ ಅವ್ನು ಕೇಳಿದೆ, ಸಪೋರ್ಟ್ ಮಾಡಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ಮೇನ್ ನಾವು ಫ್ಯಾಮಿಲಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಪ್ರೀತಿ, ಇನ್ನೊಂದು ಸಪೋರ್ಟ್. ಈ ಎರಡಿತ್ತು ಅಂತಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್. ಆದರೆ ಅವ್ರ ಕಡೆಯಿಂದ ನನಗೆ ಸಪೋರ್ಟ್ ಸಿಗ್ತಾ, ಸರಿಯಪ್ಪ ನೀನು ಮಾಡು, ಇನ್ನು ಸ್ವಲ್ಪ ದಿನ ನಾವು ತಡ್ಕೊಂಡು ಹೋಗ್ತೀವಿ ಅನ್ನೋ ಥರ ಒಂದು ಸಪೋರ್ಟ್ ಸಿಗ್ತಾರೆ. ಇನ್ನೊಂದು ಕಡೆ ಪ್ರೀತಿ ಸಿಗ್ತಾ ಇದೆ ಅಂತ ಓಕೆ. ಈಗ ನಿಮಗೆ ಸಪೋರ್ಟ್ ಸಿಕ್ತು ಅಂತ ಹೇಳಿದ್ರಿ, ಪ್ರೀತಿ ಇಲ್ಲ ಅಂತ. ಪ್ರೊಫೆಷನಲ್ ರೀಸನ್ನೇ ಅಲ್ಲ ಫಾರ್ ದ್ಯಾಟ್ ಮ್ಯಾಟರ್. ಇಟ್ಸ್ ಪರ್ಸ್ನಲ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಒಂದು ಜಾಗದಲ್ಲಿ ನಿಮಗೆ ಉಸಿರು ಕಟ್ಟೋ ಹಾಗಾದರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಬಟ್ ನಮ್ಮ ಮನೆಯಲ್ಲೇ ಆ ಉಸಿರು ಕಟ್ಟೋ ಅಂತ ಅನುಭವ ಇತ್ತು ಅಂತ ಅಂದರೆ ಎಸ್, ಅದು ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಕೆಲವೊಂದು ಈಗ ಅದಕ್ಕೆಲ್ಲ ಫ್ಯಾನ್ಸಿ ಹೆಸರುಗಳಿದೆ, ಚೈಲ್ಡ್ಹುಡ್ ಟ್ರಾಮಾ ಅಂತ. ಆದರೆ ಫಸ್ಟಿಂದನೂ ಹಾಗೆ ಇತ್ತ, ಇಲ್ಲ ಆಫ್ಟರ್ ಚೂಸ್ ಮಾಡಾದ್ಮೇಲೆ? ನೋ, ಇದು ಪ್ರೊಫೆಷ್ನಲ್ ರೀಸನಿಂಗೇ ಅಲ್ಲ, ಪ್ರೊಫೆಷನಲ್ ಕಾರಣಕ್ಕೆ ಇದುವರೆಗೂ ನನಗೇನು ಯಾರೂ ರಿಜಿಡ್ ಆಗಿ ಇಟ್ಕೊಂಡಿದ್ದೇ ಇಲ್ಲ. ಇಟ್ಸ್ ಅಗೇನ್ ಐ ಸೆಡ್, ನಂಬಿಕೆ, ಪ್ರೀತಿ, ಬಿಲಾಂಗಿಂಗ್ನೆಸ್. ನಿಮಗೆ ಅದು ಫ್ಯಾಮಿಲಿಯಿಂದ ಫಸ್ಟ್ ಸಿಗಬೇಕು. ನೀವು ಹೇಳಿದೆ ಸಪೋರ್ಟ್, ನಾನು ಏನೇ ಮಾಡಿದ್ರೂ ಇವಳು ಮಾಡ್ತಾಳೆ ಅನ್ನೋ ಸಪೋರ್ಟ್ ಇದೆಯಲ್ಲ, ಅದು ಸಪೋರ್ಟ್ ಬರೋದೇ ನಮ್ಮವರು ನನ್ನದು ಅಂತ ಬಂದಾಗ, ಆ ನನ್ನತನನೇ ಇಲ್ಲ ಅಂದಾಗ ಯು ಹ್ಯಾವ್ ಟು ಸ್ಟ್ಯಾಂಡ್ ಆಸ್ ಎನ್ ಇಂಡಿವಿಜುವಲ್. ಸೊ ನಂಗೆ ಕಾರಣ ಹೇಳೋದು ದೊಡ್ಡ ವಿಷಯ ಅಲ್ಲ, ಹೈ ಟೈಮ್ ಅಂತ ಅಂದ್ಕೊಂಡ್ರು ಹೇಳೋದು ದೊಡ್ಡ ವಿಷಯನೇ ಅಲ್ಲ. ಅಲ್ಲಿ ಬರೀ ನನ್ನ ಸ್ಟೋರಿ ಬರೋಲ್ಲ, ಇನ್ನೊಂದು 3 ಜನ ಎಂಟ್ರಿ ಆಗ್ತಾರೆ. ಐ ಡೋಂಟ್ ವಾಂಟ್ ಟು, ಯಾಕಂದರೆ ಅವ್ರಿಗೂ ನನಗೂ ಕನೆಕ್ಷನ್ನೇ ಇಲ್ಲ. ಈಗ ಐ ಕಾಂಟ್ ಬಿ ಅ ಜಡ್ಜ್. ಬಹುಶಃ ಈಗ ಅವರ ಜೀವನಕ್ಕೆ ಅವ್ರು ಕಂಡಂಥ ದಾರಿಗಳಲ್ಲಿ ಅವ್ರು ಹೋದರು. ಆದರೆ ನನಗೆ ಇಟ್ ವಾಸ್ ಹೈ ಟೈಮ್ ಒಂದು ಹೊರಗಡೆ ಬಂದು ಜೀವನ ಪ್ರಪಂಚನ ಕಾಣಬೇಕಿತ್ತು. ಆ್ಯಂಡ್ ಐ ಥಿಂಕ್ ಐ ಡಿಡ್ ಇಟ್. ಬಟ್ ಒನ್ ಟೈಮ್ ಹೆಂಗಾಗುತ್ತೆ ಅಂತಂದರೆ, ಓಕೆ ದೂರ ಇದ್ದೀವಿ, ಬಟ್ ಅದೊಂದು ಬ್ಲಡ್ ಲೈನ್ ಅನ್ನೋದು ಇರುತ್ತಲ್ಲ, ಏನಾದರೂ ಬ್ಲಡ್ ಲೈನ್ ಅನ್ನೋದಕ್ಕಿಂತ ನಿಮಗೆ ಐ ಮಿಸ್ ಹ್ಯಾವಿಂಗ್ ಫ್ಯಾಮಿಲಿ. ಐ ಮಿಸ್ ಮನೆಗೆ ಬಂದಾಗ ಯುನೋ ಸಂಬಡಿ ಟು ಕುಕ್ ಫಾರ್ ಮೀ, ಸಂಬಡಿ ಟು. ಇವಾಗ ನನಗೆ ಬಿಗ್ ಬಾಸ್ ಆದಮೇಲೆ ಟ್ರಾಲಿಂಗ್ ಎಲ್ಲ ಆಗಿತ್ತು. ಇಟ್ ವಾಸ್ ನಾಟ್ ಈಸಿ, ಫಾರ್ ಶ್ಯೂರ್ ಇಟ್ ವಾಸ್ ನಾಟ್ ಈಸಿ. ರೀಸೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ಹೊರಗೆ ಬಂದಾಗ ಅ ಪರ್ಸನ್ ಲೈಕ್ ಮೀ, ಹೊರಗಡೆ ಪ್ರಪಂಚದಲ್ಲಿ 11 ವರ್ಷ ಹೋರಾಟ ಮಾಡ್ಕೊಂಡು ಬಂದವಳಿಗೆ, ವಿತೌಟ್ ಎನಿ ಮ್ಯಾನ್ಸ್ ಸಪೋರ್ಟ್, ಎನಿ ವಿಮೆನ್ಸ್ ಸಪೋರ್ಟ್, ನನ್ನ ಫ್ರೆಂಡ್ಸ್ ಅಷ್ಟೇ ನನ್ನ ಸಪೋರ್ಟ್ ಆಗಿದ್ದಿತ್ತು. ಆ ಮನೆಯಲ್ಲಿ ದೊಡ್ಡ ವಿಚಾರನೇ ಇಲ್ಲ. ಆ ಮನೆಯಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದಕ್ಕೆ ಬೇರೆಯವ್ರು ಮಾತಾಡಿದ್ರು, ಸಣ್ಣ ಪುಟ್ಟ ವಿಚಾರಕ್ಕೆ, ಅದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಬಟ್ ಅಲ್ಲಿ ಆ ಸಿಚುವೇಶನಲ್ಲಿ ಅದು ದೊಡ್ಡ ವಿಚಾರ ಆಗಿಬಿಡುತ್ತೆ, ಬಿಕಾಸ್ ಅದೇ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಆ ಸಣ್ಣ ಪ್ರಪಂಚದಲ್ಲಿ ಗೆಲ್ಲಕ್ಕಾಗಲಿಲ್ವಾ ಅನ್ನೋ ಒಂದು. ಆಮೇಲೆ ವೆನ್ ದ ಲಿಪ್ ಟ್ರಾಲಿಂಗ್ ಹ್ಯಾಪೆಂಡ್, ಐ ಆಮ್ ಲೈಕ್, ಗುರು ಏನಾಗೋಯ್ತು ದೊಡ್ಡದಾಗಿ? ನಥಿಂಗ್. ಐ ಜಸ್ಟ್ ಎಕ್ಸ್ಪೆರಿಮೆಂಟೆಡ್, ಇಟ್ ಡಿಡ್ ನಾಟ್ ವರ್ಕ್ ಅಷ್ಟೇ. ಅದನ್ನ ತುಂಬ ಲ್ಯಾಗ್ ಮಾಡೋದು. ಓ ಮೈ ಗಾಡ್, ನೀವು ಕಮೆಂಟ್ಸ್ ನೋಡಬೇಕಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಬಂದಾಗ ಏನಾಗುತ್ತೆ, ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನೀವು ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದ್ರಿ, ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಎಲ್ಲ ಕಂಟೆಸ್ಟೆಂಟ್ಗೂ ಅದಿರುತ್ತೆ. ನಾನು ಹೊರಗೆ ಬಂದಮೇಲೆ ಆಲ್ಮೋಸ್ಟ್ ಕೊಟ್ಟಿದ್ದ ಒಂದು 25 ಇಂಟರ್ವ್ಯೂನಲ್ಲಿ 23 ಇಂಟರ್ವ್ಯೂನಲ್ಲಿ ಸೇಮ್ ಕ್ವೆಶನ್ ಮಾಡಿಸಿದ್ದಾರೆ. ಏನಾಯಿತು ನಿಮ್ಮ ಲಿಪ್ಸ್ಗೆ? ಐ ವಾಸ್ ಲೈಕ್, ಗುರು, ಯಾರ್ಯಾರು ಏನೇನೇನೇನೋ ಮಾಡಿಸ್ಕೋತಾ ಇದ್ದಾರೆ, ಅವ್ರನ್ನೆಲ್ಲ ನೀವು ಬ್ಯೂಟಿಫುಲ್ ಅದು ಇದು ಅಂತೆಲ್ಲ, ಆ್ಯಂಡ್ ಫೇರ್ ಎನಫ್. ಬಟ್ ಇದು ಸರಿ ಹೋಗಲಿಲ್ಲ. ಡಿಡ್ ಎನಿ ಆಫ್ ದೆಮ್ ಥಿಂಕ್ ಇವಳಿಗೆ ಮೆಂಟಲಿ ಎಷ್ಟು ಅಫೆಕ್ಟ್ ಆಗಿರ್ಬೋದು? ಕನ್ನಡಿನಲ್ಲಿ ಫಸ್ಟ್ ನೋಡ್ಕೊಳ್ಳೋದು ನನ್ನನ್ನು ನಾನು,
ಬಟ್ ನನಗೆ ಆ ಸಿಚುಯೇಷನಲ್ಲಿ ಇಟ್ ವಾಸ್ ವೆರಿ ಈಸಿ ಟು ಸ್ಟೆಪ್ ಬ್ಯಾಕ್, ಇಲ್ಲ ಈ ಥರ ಆಗ್ಬಿಟ್ಟಿದೆ ಅಂತ. ಬಟ್ ಐ ಸ್ಟಿಲ್ ಚೋಸ್ ಟು ಗೋ. ದಟ್ ಈಸ್ ಗಟ್ಸ್ ಅಲ್ಲ. ಅಲ್ಲಿ ಆ ಮನೆಯಲ್ಲಿದ್ದಾಗಲೂ ಎಲ್ಲರೂ ಮಾತಾಡಿದ್ರು, ಏನಾಯಿತು, ಯು ವೆರೆಂಟ್ ಲೈಕ್ ದಿಸ್ ಬಿಫೋರ್, ಈಗೇನಾಯಿತು ಸಡನ್ಲಿ ಇದು ಚೆನ್ನಾಗಿ ಕಾಣ್ತಿಲ್ಲ ಅಂದಾಗಲೂ ನಾವು ಕಾನ್ಫಿಡೆಂಟಾಗಿ ನಿಂತ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಸಮಥಿಂಗ್ ದಟ್ ಐ ಚಾಲೆಂಜ್ ಮೈ ಸೆಲ್ಫ್. ಈಗ ಇಟ್ಸ್ ಓಕೆ, ಬಿಗ್ ಟೈಮ್. ಅದೇನು ಬ್ಯೂಟಿ ಪ್ಯಾಜೆಂಟ್ ಅಲ್ಲ ಹೋಗ್ಬಿಟ್ಟು ನಾನು ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಗೆದ್ಕೊಂಡು ಬರೋದಕ್ಕೆ. ಇಟ್ ವಾಸ್ ಅ ಪರ್ಸ್ನಾಲಿಟಿ ಓರಿಯೆಂಟೆಡ್ ಶೋ. ದಟ್ ಈಸ್ ವಾಟ್ ಐ ಥಾಟ್. ಗೆಲ್ಲೋಣ ಅಂತ. ಆ್ಯಂಡ್ ಅಲ್ಲಿ ನಿಮ್ಮನ್ನು ಸ್ಟ್ರಾಂಗ್ ಅಥವಾ ನಿಮ್ಮನ್ನು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಪೋರ್ಟ್ರೇ ಮಾಡೋದು ನೀವು ಮಾಡೋ ಎಂಟರ್ಟೈನ್ಮೆಂಟು ಅಥವಾ ನೀವು ಟಾಸ್ಕಲ್ಲಿ ಇನ್ವಾಲ್ವ್ ಆಗೋ ರೀತಿ. ಐ ಆಮ್ ನಾಟ್ ಎ ಎಂಟರ್ಟೈನಿಂಗ್ ಪರ್ಸನ್. ನಾನು ಯಾರ ವಿಚಾರವಾಗೂ ಜೋಕು ಮಾಡಲ್ಲ, ಜೋಕ್ಸ್ ತೊಗೊಳೋದು ಇಲ್ಲ. ಐ ಬಿಲೀವ್ ಇಟ್ ಈಸ್ ನಾಟ್ ಗುಡ್. ನೀವೇನೋ ನೋ, ಐ ಡೋಂಟ್ ಡೂ ಇಟ್. ಐ ರ್ಯಾದರ್ ರೆಸ್ಪೆಕ್ಟ್. ನೀವೇನೇ ಡಿಸಿಷನ್ ಮಾಡಿ ರೆಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಬಿಹೇವಿಯರ್ ಚೆನ್ನಾಗಿದೆಯಾ, ನಿಮ್ಮ ಜೊತೆ ಫ್ರೆಂಡ್ ಆಗ್ತೀನಿ. ಅಥವಾ ನಿಮ್ಮ ಹತ್ರ ಬಂದು ಕನೆಕ್ಟಿವಿಟಿ ಬೆಳೆಯೋದ, ಜೆನ್ಯೂನ್ಲಿ ನಾನು ಮಾತಾಡ್ತೀನಿ. ಅದರ್ವೈಸ್ ಗುರು ನೀನು ಇಲ್ಲೊಂದು ಕಂಟೆಸ್ಟೆಂಟು, ನಾನು ಇಲ್ಲೊಂದು ಕಂಟೆಸ್ಟೆಂಟ್, ಏನು ಕೆಲಸ ಕೊಟ್ಟಿದ್ದಾರೆ ಮಾಡೋಣ, ವರ್ಕ್ ಆಯಿತು, ವರ್ಕ್ ಆಗಿಲ್ವಾ ಆಗಿಲ್ಲ, ಆ ಥರ ಯೋಚನೆ ಮಾಡೋಳು ನಾನು. ಸೊ ಈವನ್ ಇನ್ ದಟ್ ಹೌಸ್ ಗೆದ್ದಿಲ್ವಾ ನಾನು ಅಂದರೆ ಕಲಿಯುಗ, ಆಲ್ ಆಫ್ ಇಟ್ ಈಸ್ ಫೈನ್. ಬಟ್ ಏನನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಇಫ್ ವಿಮೆನ್ ಲೈಕ್ ಮೀ ಕೆನಾಟ್ ಮೇಕ್ ದೇರ್ ಮಾರ್ಕ್ ಇಷ್ಟು ವರ್ಷದ ಜರ್ನಿನಲ್ಲಿ, ಯಾರು ನಾನು ಚೂಸ್ ಮಾಡಿರೋ ದಾರಿನೇ ತಪ್ಪ, ಅಥವಾ ನಾನು ಪೋರ್ಟ್ರೇ ಮಾಡ್ಕೊಂಡಿದ್ದ ರೀತಿ ತಪ್ಪ? ಏನು ಹೋಗಿ ಲವ್ ಸ್ಟೋರಿ ಮಾಡಬೇಕಿತ್ತ, ಅಥವಾ ಹೋಗಿ ಜಗಳ ಆಡಬೇಕಿತ್ತ? ನಾನಲ್ಲ ಅಲ್ವಾ ಅದು. ಹೋಗಿದ್ದು ಒಂದು ವಾರಕ್ಕೆ ನನ್ನ ಪ್ಯಾಥೋ ಸ್ಟೋರಿ ಹೇಳಬೇಕಿತ್ತ? ನಂಗೆ ಹಿಂಗಾಯಿತು, ನಂಗೆ ಹಂಗಾಯಿತು ಅಂತ ಹೇಳಬೇಕಿತ್ತ? ಅದು ಜೆನ್ಯೂನ್ ಅಲ್ವಲ್ಲ. ಒಂದು ವಾರಕ್ಕೆ ಯಾರು ಆ ಥರ ಮಾಡ್ತಾರೆ? ಟೈಮ್ ಬೇಕಲ್ಲ, ಒಂದು ಜರ್ನಿ ಅಂತ ಅಂದಮೇಲೆ ಅಡ್ಜಸ್ಟ್ ಆಗೋಕ್ಕೆ ಒಂದು ವಾರ ಆಗ್ಬಿಡತ್ತಾ ಮನೆಯಲ್ಲಿ? ನನ್ನಂಥವಳೇ ಅಲ್ಲಿ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಬರೀ ಜಗಳ ಆಡೋದು, ವಾಯ್ಸ್ ರೇಸ್ ಮಾಡೋದು ಅಷ್ಟೇ ಜನಕ್ಕೆ ಇಷ್ಟ ಆಗ್ತಿದೆಯಾ, ಅಥವಾ ಎಂಟರ್ಟೈನ್ಮೆಂಟ್ ಅಷ್ಟೇ ಜನಕ್ಕೆ ಇಷ್ಟ ಆಗ್ತಿದೆಯಾ? ಇಷ್ಟು ಜನರಲ್ಲಿ ಟೆಲ್ ಮೀ ಒನ್ ನೇಮ್ ಹೂ ಇನ್ಸ್ಪೈರ್ಡ್ ಯು. ಅವ್ರು ಮಾಡಿರೋ ಕೆಲಸದ ವಿಚಾರವಾಗಿ ಅಥವಾ ಅವ್ರ ಜೀವನದ ವಿಚಾರವಾಗಿ ಯಾರಾದರೂ ಒಬ್ರು ಇನ್ಸ್ಪೈರಿಂಗ್ ಅಂತ ಅನಿಸ್ತಾ? ಬಿಕಾಸ್ ಅವ್ರ ಸೈಡ್ ಆಫ್ ದಿ ಸ್ಟೋರಿನೇ ಗೊತ್ತಿಲ್ಲ ಅಲ್ಲ. ಮುಂಚೆ ಏನಾಗ್ತಾ ಇತ್ತು, ಎವ್ರಿಥಿಂಗ್ ವಾಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಮ್ಯೂಸಿಕ್ ನಡೆಯೋದು, ಡ್ಯಾನ್ಸ್ ಟ್ಯಾಲೆಂಟ್ ಕಾಣ್ತಿದ್ರಿ. ಈಗ ಬರೀ ಜಗಳ ಬಿಟ್ಟು ಇನ್ನೇನು ಪ್ರೋಮೋ ಆಗ್ತಿದೆ ಹೇಳಿ? ಆ್ಯಂಡ್ ಫೇರ್ ಎನಫ್, ಅದು ಅವ್ರಿಗೆ ವರ್ಕ್ ಆಗ್ತಿದೆ, ಜನ ಅದನ್ನು ನೋಡ್ತಿದ್ದಾರೆ, ಅದಕ್ಕೆ ಟೀಮು ಕೂಡ ಅದನ್ನು ತೋರಿಸ್ತಾ ಇದೆ. ದಟ್ ಈಸ್ ಫೇರ್ ಎನಫ್. ಬಟ್ ದಟ್ ಈಸ್ ನಾಟ್ ಮೈ ವೇ. ಅದು ನನ್ನ ದಾರಿ ಅಲ್ಲ. ಐ ಡೋಂಟ್ ವಾಂಟ್ ಟು ಗೋ ದೇರ್. ಯಾರೋ ಒಬ್ಬನೋ ಸೀನಿಯರ್ ಅನ್ನೋ ಮರ್ಯಾದೆ ಇಲ್ಲದೆ ಅವ್ರ ಮೇಲೆ ಜಗಳ ಆಡೋದು, ಅಥವಾ ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತ, ಯಾರೋ ಜೊತೆನಲ್ಲಿ ಇಬ್ಬರು ಕೂತಿದ್ದಾರೆ ಅಂತ ಅವ್ರನ್ನ ಬೇರೆ ರೀತಿ ನೋಡೋದು, ಅಥವಾ ನಾನು ಹೋಗಿ ಬೇರೆ ಇಷ್ಟು ವರ್ಷನೇ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ, ಅಲ್ಲಿ ಹೋಗಿ ಒಂದು ಲವ್ ಸ್ಟೋರಿ ಮಾಡೋ ಅವಶ್ಯಕತೆ ನನಗಿಲ್ಲ. ಆ ಶೋಗೂ ಅದು ಬೇಕಿಲ್ಲ. ಆ ಶೋ ಅದು ಬೇಕಿದ್ರೆ ಅವರು ಹಾಗೆ ಹೇಳ್ಬಿಟ್ಟು ಹಿಂಗೆ ಮಾಡಿ ಅಂತ ಕರ್ಸ್ಕೊಳ್ಳೋರು. ಇನ್ನೂ ಅವ್ರು ಬಿಟ್ಟರು 10 ಪರ್ಸ್ನಾಲಿಟಿನ ಬಿಟ್ಟರು ಒಳಗೆ. ನೀವು ಹೆಂಗೆ ಮಾಡ್ತಿರೋ, ಏನು ಮಾಡ್ತಿರೋ ಮಾಡಿ, ಕ್ಯಾಮ್ರಾ ಓಡ್ತಿದೆ, ಜನಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ತೋರಿಸ್ತೀವಿ ಅಂತ. ಸೊ ಪ್ರಾಬಬ್ಲಿ ನೀವು ಕಾಣಿಸ್ಕೊಂಡಿಲ್ಲ ಅಂದರೆ ಮೇ ಬಿ ಮೈ ಸ್ಟೋರಿ ವಾಸ್ ನಾಟ್ ಇಂಟ್ರೆಸ್ಟಿಂಗ್ ಟು ದೆಮ್, ಆರ್ ಮೈ ಸ್ಟೋರಿ ಡಿಂಟ್ ಇವನ್ ಓಪನ್ ಅಪ್, ಆ ಥರ ತೊಗೋಬೋದು. ಸೊ ವಾಟ್ ಪೀಪಲ್ ಆರ್ ಲೈಕಿಂಗ್ ನೌ ಡೇಸ್, ಜನ ಏನನ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಏನನ್ನ ಎನ್ಕರೇಜ್ ಮಾಡ್ತಿದ್ದಾರೆ, ಅದನ್ನು ಅವರೇ ಒಂದು ಸತಿ ಕ್ವೆಶ್ಚನ್ ಮಾಡ್ಕೋಬೇಕು. ನೋ ಅಫೆನ್ಸ್ ಟು ಎನಿಬಡಿ. ಇಲ್ಲಿ ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಇವರು ಅವರು ಅಂತ ಹೇಳೋದಕ್ಕಿಂತ ನಾವು ಏನು ನೋಡ್ತಾ ಇದ್ದೀವಿ, ವಾಟ್ ಆರ್ ವಿ ವಾಚಿಂಗ್? ಕಿರ್ಚಾಡಿದ್ರೇ ಏನೋ ನಡೀತಾ ಇದೆ ಅಂತ ಫುಲ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀವಲ್ಲ. ವಿ ಆರ್ ಚೇಂಜಿಂಗ್ ಆ್ಯಸ್ ಅ ಸೊಸೈಟಿ ಆಲ್ಸೋ, ವಿ ಆರ್ ಚೇಂಜಿಂಗ್. ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ನೆಕ್ಸ್ಟು PGದೊಂದು ವಿಚಾರ ಹೇಳಿದ್ರಿ. ಆಲ್ರೆಡಿ ನೀವು ಅವಾಗ ಆ್ಯಂಕರ್ ಆಗಿದ್ರಾ? ಇಲ್ಲ, ಆ್ಯಂಕರ್ ಆಗಿದೆ. ಉದ್ಯಮ ಮ್ಯೂಸಿಕಲ್ ವರ್ಕ್ ಮಾಡ್ತಾ ಇದ್ದೆ, ಒಂದು ಫ್ರೀಲಾನ್ಸಿಂಗ್ ಶೋ, ನಮ್ಮ ಇಂಡಸ್ಟ್ರಿ ಕಥೆ ಅಂತ. ಸೊ ಅಲ್ಲಿಂದ ಶುರು ಆಯಿತು, ಹಾನೆಸ್ಟ್ಲಿ ಅಲ್ಲಿಂದ ಶುರು ಆಯಿತು ಜರ್ನಿ. ಅಂದರೆ ಪ್ರಪಂಚ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಒಬ್ಬಳೇ ಇರ್ತೀನಿ, ಅಥವಾ ನನ್ನ ಲೈಫ್ ಹಿಂಗಿರತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಏನೇನೋ ಕನಸು ಕಟ್ಟಿರ್ತೀವಲ್ಲ, ಲೈಫ್ ಫುಲ್ ಸೇಫ್ ಆಗಿರತ್ತೆ, ಬಿದ್ದರೆ ಯಾರೋ ಒಬ್ರು ಎತ್ತುತ್ತಾರೆ, ಹಾಗೆ ಅಲ್ಲ ಮಕ್ಕಳೆಲ್ಲ ಅಂದ್ಕೊಳ್ಳೋದು. ಬಟ್ ಆ್ಯಸ್ ಅನ್ ಇಂಡಿವಿಜುವಲ್ ಹೊರಗೆ ಬಂದಾಗಲೇ ಗೊತ್ತಾಗಿದ್ದು
ನೋಬಡಿ ಕೇರ್ಸ್, ಆಬ್ಸಲ್ಯೂಟ್ಲಿ ನೋಬಡಿ ಕೇರ್ಸ್, ಇಟ್ಸ್ ಯು. ನೀವು ಮಾತ್ರ ಲೈಫಲ್ಲಿ ಹಸುವಾದರೂ ಬಿದ್ದರೂ ನೋವಾದರೂ ನಿಮಗೆ ನೀವು ಮಾತ್ರ. ಸೊ ಪಿ ಜಿಯಿಂದ ಶುರು ಆಯಿತು. ಪಿ ಜಿ ಆದಮೇಲೆ ಐ ಥಿಂಕ್ ಒಂದು ಉದ್ಯಮ ಮ್ಯೂಸಿಕ್ ನನಗೆ ಇಟ್ ವಾಸ್ ಅ ಬಿಗ್ ಚಾನ್ಸ್. ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? 4 ವರ್ಷ. 4 ವರ್ಷ ಅಲ್ಲಿ ಎಲ್ಲ ಸೆಲೆಬ್ರಿಟೀಸ್ನು ಮೀಟ್ ಮಾಡಿ ಲೈಫು ಬದಲಾಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ರಿಯಾಲಿಟಿ ಹಾಗಿರಲ್ಲ. ನಾವು ಕಷ್ಟಪಡದೆ ಲೈಫ್ ಬದಲಾಗಲ್ಲ ಫಾರ್ ಶ್ಯೂರ್. ಅಲ್ಲಿಂದ ಮುದ್ದುಲಕ್ಷ್ಮಿ ಶುರು ಆಯಿತು. ಅದಕ್ಕೆ ಮುಂಚೆ ಒಂದು 3-4 ಸೀರಿಯಲ್ಸ್ ಮಾಡಿದ್ದೆ ನೆಗೆಟಿವ್ ಆಗಿ ಎಲ್ಲ. ಮುದ್ದುಲಕ್ಷ್ಮಿ ವಾಸ್ ಅ ಗೇಮ್ ಚೇಂಜರ್ ನನಗೆ, ನನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಸೊ ದಟ್ ಗೇವ್ ಮೀ ಐಡೆಂಟಿಟಿ ಆ್ಯಸ್ ಆ್ಯನ್ ಆ್ಯಕ್ಟರ್ ಆಗಿ ಅದು ನನಗೆ ತುಂಬ ಕಲಿಸಿದೆ. ಆ್ಯಂಡ್ ಇಮೋಷನ್ಸ್ನ ಇನ್ ದ ರೈಟ್ ವೇ ಯೂಸ್ ಮಾಡ್ಕೊಳ್ಳೋದನ್ನು ಮುದ್ದುಲಕ್ಷ್ಮಿ ಕಲಿಸಿದೆ. ಕೆಲವೊಂದು ರಿಯಾಲಿಟಿಗಳು ನಮಗೆ ಗೊತ್ತಾದಾಗ ಎಲ್ಲೋ ನಮ್ಮ ಸ್ಟ್ರಾಂಗ್, ನಾನು ನಿಮಗೆ ಫಸ್ಟ್ ಹೇಳಿದೆ, ಅವಾಗಲೂ ಒಂದ್ಸರಿ ಹೇಳಿದ್ದೆ ಸ್ಟ್ರಾಂಗ್ ಅಂತ. ನಮಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳು ಎಷ್ಟರ ಮಟ್ಟಿಗೆ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ತುಂಬ ಸ್ಟ್ರಾಂಗ್ ಮಾಡುವಂಥ ಒಂದು ಥಿಂಗ್ ಯಾವುದು ನಮ್ಮಲ್ಲಿ ಅಂತ? ಫಾರ್ ಮೀ ಇಟ್ ಈಸ್ ಲೋನ್ಲಿನೆಸ್. ನಾವು ಇವಾಗ 5 ನಿಮಿಷ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ. ಫೋನ್ ಪಕ್ಕಕ್ಕಿಟ್ಟು ನಮ್ಮ ಥಾಟ್ಸ್ ಜಸ್ಟ್ ಸ್ಟ್ಯಾಗ್ನೆಂಟಾಗಿ ಕೂತ್ಕೊಂಡು ಏನು ನಡೀತಾ ಇದೆ ನನ್ನ ಜೀವನದಲ್ಲಿ, ವಾಟ್ ಆರ್ ಮೈ ಥಾಟ್ಸ್ ಅಬೌಟ್, ನನ್ನ ಯೋಚನೆಗಳು ಯಾವ ದಾರಿನಲ್ಲಿ ನಡೀತಾ ಇದೆ, ಏನು ಹೆಚ್ಚಿಗೆ ಯೋಚನೆಗಳು ಬರ್ತಿದೆ ಅಂತಲೂ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ. 5 ನಿಮಿಷ ಒಬ್ಬರೇ ಇದ್ದರೆ ಫೋನ್ ಸ್ವೈಪ್ ಮಾಡ್ತೀವಿ, ಅಥವಾ ವಿ ನೀಡ್ ಸಮ್ ಡೈವರ್ಷನ್. ಬಟ್ ನನಗೆ ಏನಂದರೆ, ಇಮ್ಯಾಜಿನ್ ಬೀಯಿಂಗ್ 24/7 ನಿಮ್ಮ ಪಾಡಿಗೆ ನೀವು, ನಿಮ್ಮ ಜೀವನದಲ್ಲಿ ನೀವು. ಮೇ ಬಿ ಒಂದು 4-5 ಫೋನ್ ಕಾಲ್ಸ್ ಪಿಕ್ ಮಾಡ್ತೀನಿ, ಅದರ್ವೈಸ್ ಅಲ್ಲಿ ಇಗ್ನೋರ್ ಅದರ್ ಕಾಲ್ಸ್. ಜಾಸ್ತಿ ಫೋನಲ್ಲಿ ಇರೋದಿಲ್ಲ ನಾನು. ಸೊ ಐ ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಡಿಸೈಡ್ ನನ್ನ ಜೀವನ ಯಾವ ದಾರಿಲಿ ನಡೀತಿದೆ, ನನ್ನ ಪ್ರಿಯಾರಿಟೀಸ್ ಏನಾಗಿದೆ, ನಾನು ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಸೊ ಐ ಥಿಂಕ್ ಬೀಯಿಂಗ್ ಅಲೋನ್ ಹ್ಯಾಸ್ ಹೆಲ್ಪ್ ಮೀ. ರಿಲೇಷನ್ಶಿಪ್ಸ್, ಸಂಬಂಧಗಳ ಬಗ್ಗೆ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಏನೋ ವಾವ್ ಅನಿಸುತ್ತೆ. ಅಂದರೆ ನನಗಿಲ್ದಿರೋ ಎಕ್ಸ್ಪೀರಿಯನ್ಸಸ್ ಹೊರಗಡೆ ಬೇರೆಯವ್ರದ್ದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ವೆನ್ ಐ ಸಿ ಅದರ್ ಫ್ಯಾಮಿಲೀಸ್, ತುಂಬ ಖುಷಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅಭಿ ಅವ್ರ ತಾಯಿ ಕಾಲ್ ಮಾಡಿ ಮಾತಾಡಿದ್ರು. ಶಿ ಸ್ಪೋಕ್ ವೆರಿ ನೈಸ್ ವರ್ಡ್ಸ್ ಅಬೌಟ್ ಮೀ. ನಂಗೆ ತುಂಬ ಖುಷಿ ಆಯಿತು. ನಾನು ಅಭಿಗೆ ಹೇಳ್ತೇನೆ, ತುಂಬ ಲಕ್ಕಿ ನಿನಗೆ ಆ ಥರ ತಾಯಿ ಸಿಕ್ಕಿರೋದು ಅಂತ. ಸೊ ನಮಗೆ ಸಿಗದಿರೋ ವಿಚಾರನ ಪ್ರಪಂಚದಲ್ಲಿ ನಾವು ಕಾಣಿದಾಗ ಅದ್ರ ಬಗ್ಗೆ ವ್ಯಾಲ್ಯೂ ತುಂಬ ಜಾಸ್ತಿ ಆಗುತ್ತೆ. ಸಂಬಂಧಗಳು, ಪ್ರೀತಿ, ಊಟ, ತಿಂಡಿ, ಪ್ರತಿ ಆಪರ್ಚುನಿಟಿ, ಪ್ರತಿಯೊಂದು ವಿಚಾರಕ್ಕೆ ಒಳ್ಳೆ ಫ್ರೆಂಡ್ಶಿಪ್. ನಂಗೆ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಪ್ರಿಯಾರಿಟೈಸ್. ಕನೆಕ್ಟ್ ಆಗಲಿಲ್ಲ ಅಂದರೆ ನಂಗೆ ಕನೆಕ್ಟ್ ಆಗಲ್ಲ. ಕನೆಕ್ಟ್ ಆದರೆ ನನ್ನ ಪ್ರಪಂಚದಲ್ಲಿ ನೀವು ಒಬ್ಬರು ಆಗ್ಬಿಟ್ಟಿರ್ತೀರ, ಅದರ್ವೈಸ್ ನನ್ನ ಪ್ರಪಂಚದಲ್ಲೇ ನೀವಿರಲ್ಲ. ಸೊ ಐ ಥಿಂಕ್ ಬೀಯಿಂಗ್ ಅಲೋನ್ ಮೇಡ್ ಮೀ ಮೋರ್ ಸ್ಟ್ರಾಂಗರ್, ಬೆಟರ್ ಆ್ಯಸ್ ಅ ಪರ್ಸನ್. ಹಿಂಗೆ ನಡ್ಕೊಂಡು ಹೋದಾಗ ಸಮ್ಟೈಮ್ಸ್ ಯಾರನ್ನೋ ನೋಡಿದಾಗ ಇಷ್ಟ ಆಗೋದು, ಕ್ರಶ್ ಆಗೋದು, ಅಫ್ಕೋರ್ಸ್ ಇರುತ್ತೆ ತುಂಬ. ಐ ಮೀನ್ ಈಗ ಗೊತ್ತಿಲ್ಲ, ಬಟ್ ಈಗ ಆ ಮೈಂಡ್ ಸೆಟ್ಟಲ್ಲಿಲ್ಲ. ಕ್ರಶ್ ಆಗಿದೆ, ಪ್ರೀತಿ ಆಗಿದೆ, ಲವ್ ಫೇಲಿಯರ್, ಹಾರ್ಟ್ ಬ್ರೇಕ್ಸ್ ಆಗಿದೆ. ಇಟ್ಸ್ ಆಲ್ ನಾರ್ಮಲ್ ಅಲ್ಲ. ಫಸ್ಟ್ ಕ್ರಶ್ ಆಗೋದು ಆನ್ ಸ್ಕ್ರೀನ್ ಕಾಣಿಸೋಂಥ ಸ್ಟಾರ್ಸ್ ಮೇಲೆ, ಲೇಟರ್ ಆಗೋದು ನಮ್ಮ ಸರ್ಕಲಲ್ಲಿ ನಾವು ಕನೆಕ್ಟ್ ಆಗೋವಂಥ ವ್ಯಕ್ತಿಗಳ ಮೇಲೆ, ಅಥವಾ ತುಂಬ ಗುಡ್ ಲುಕ್ಕಿಂಗ್ ಪರ್ಸನ್ನ ಮೇಲೆ. ಆಫ್ಟರ್ ಅ ಪೀರಿಯಡ್ ಅದು ಲುಕ್ಸ್ ಅಂತ ಬರಲ್ಲ, ಕನೆಕ್ಷನ್ ಅಂತ ಬರುತ್ತೆ, ರಿಲೇಷನ್ಶಿಪ್ ಅಂತ ಬರುತ್ತೆ. ಲವ್ ಆಗಿದೆ, ಬಟ್ ಐ ಥಿಂಕ್ ಅದಕ್ಕೆ ಫ್ಯೂಚರ್ ಇರಲಿಲ್ಲ ಅಂತ ಅನಿಸುತ್ತೆ. ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್ ಅ ಲಾಟ್. ಈಗಲೂ ಕೂಡ ಐ ವಾಸ್ ಇನ್ ಟು ದಟ್ ಪರ್ಸನ್ ವೇರ್ ನಾನು ಒಂಚೂರು ಐ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಫಾಲ್ ಬ್ಯಾಕ್. ಒಂದು ಡಿಪ್ರೆಷನಲ್ಲಿದೆ ಆ್ಯಂಡ್ ಆ್ಯಂಗ್ಸೈಟಿ ಅಟ್ಯಾಕ್ಸ್ ಆಗ್ತಿತ್ತು. ಕ್ಯಾನ್ ಯು ಇಮ್ಯಾಜಿನ್ ಒಬ್ಬರು ವಾಯ್ಸ್ ನಿಮ್ಮನ್ನು ಕಾಮ್ ಡೌನ್ ಮಾಡ್ಬೋದು. ಜಸ್ಟ್ ದೇರ್ ವಾಯ್ಸ್, ಅವ್ರು ಬರಬೇಕಾಗಿಲ್ಲ, ಅಥವಾ ಅವ್ರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿಲ್ಲ. ಜಸ್ಟ್ ಒಂದು ವಾಯ್ಸ್ ಕೇಳಿದ್ರೆ ಕಾಮ್ ಡೌನ್ ಆಗ್ಬೋದಿತ್ತು.
ಟು ದಟ್ ಲೆವೆಲ್ ದಟ್ ಪರ್ಸನ್ ವಾಸ್ ಇಂಪಾರ್ಟೆಂಟ್ ಟು ಮೀ. ಬಟ್ ಅದೇ ಲೈಫ್ ಮೇ ಬಿ ನನ್ನ ವಿಷಯಕ್ಕಂತೂ ಲೈಫ್ ಹೊತ್ತು ಇಸ್ ರಿಟನ್ ದಟ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಯು ಹ್ಯಾವ್ ಟು ವೆಯ್ಟ್ ಅಂತ. ಸೊ ಐ ಥಿಂಕ್ ಲವ್ ವಿಚಾರವಾಗಿ ಆ್ಯಂಡ್ ಐ ಸ್ಟಿಲ್ ರೆಸ್ಪೆಕ್ಟ್. ವರ್ಕ್ ಆಗಿಲ್ಲ ಅಂದರೆ ಇಲ್ಲ ದಟ್ ಪರ್ಸನ್ ಈಸ್ ಲೈಕ್ ದಿಸ್ ಆ ಥರ ಐ ಡೋಂಟ್ ವಾಂಟ್ ಟು ಬ್ಲೇಮ್. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ದಟ್ ಪರ್ಸನ್ ಆಲ್ಸೋ. ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ಅವ್ರು ಚೆನ್ನಾಗಿದ್ದಾರೆ. ಇಂಡಸ್ಟ್ರಿ ಅವರ ಇಲ್ಲ ಹೊರಗಡೆ ಅವರ? ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಟ್. ಆ್ಯಂಡ್ ಇವಾಗ ಓಕೆ, ಇವಾಗ ಮಾತಾಡ್ತಾ ಇದ್ದೀವಿ, ಇವಾಗ ಎಲ್ಲ ಓಕೆ, ಲೈಫಲ್ಲಿ ಅವೆಲ್ಲ ಕಾಮನ್ ಅಂತ ಅನಿಸುತ್ತೆ. ಬಟ್ ಆ ಒಂದು ಟೈಮಲ್ಲಿ ಆ ಒಂದು ಬ್ರೇಕ್ ಆದಾಗ ಅಲ್ಲಿಂದ ನಾವು ಒಂಚೂರು ಅಲ್ಲಿಂದ ಆಚೆ ಬರೋವಂಥ ಟೈಮ್ ಇದೆಲ್ಲ ಸಿಗಾಪಟ್ಟೆ ಕಷ್ಟ ಆಗುತ್ತೆ. ನಾನು ಹೆಂಗೆ ಗೊತ್ತೇ ಯಶ್ವಂತ್, ನಾನು ಹೇಳಿದ್ನಲ್ಲ ಆಲ್ ಇನ್ ಆರ್ ಆಲ್ ಔಟ್ ಆಯಿತಾ. ನಂಗೆ ಇಷ್ಟೇ ಅಂತ ಕಂಡೀಷನ್ಡ್ ಬಿಹೇವಿಯರ್ ಇರಲ್ಲ. ಆ್ಯಂಡ್ ಪ್ರೀತಿ ಅಂತ ಬಂದಾಗ ನನ್ನ ಪ್ರಪಂಚ ಅವ್ರು ಆಗ್ಬಿಡ್ತಾರೆ. ಆ್ಯಂಡ್ ಕ್ಲಿಂಗಿ ಅಲ್ಲ ನಾನು, ಪ್ರತಿದಿನ ನಿಮ್ಮ ಹತ್ರ ಮಾತಾಡಬೇಕು ಆ ಥರ ಅಲ್ಲ. ಬಟ್ ನನ್ನ ಟೈಮ್ ಅಂತಿದ್ದಾಗ ನಂಗೆ ಆ ಟೈಮ್ ಪೂರ್ತಿ ನಿಮ್ಮ ಅಟೆನ್ಷನ್ ಬೇಕು. ಲೇಟರ್ ನಮ್ಮದೇ ಆದಂಥ ಜೀವನ ಇದೆ, ಪ್ರಿಯಾರಿಟೀಸ್ ಇದೆ, ಆಲ್ ಆಫ್ ಇಟ್ ಐ ರೆಸ್ಪೆಕ್ಟ್ ಬಿಕಾಸ್ ನಾನು ವರ್ಕ್ ಓರಿಯೆಂಟೆಡ್ ಪರ್ಸನ್. ಬಟ್ ಅದೇ ಅವರು ನನ್ನ ಪ್ರಪಂಚದಲ್ಲಿದ್ದರೆ ಸಾಕು ಆ ಥರ ಇರ್ತೀನಿ. ಫೀಲಿಂಗ್ಸ್, ಇಮೋಷನ್ಸ್ ಅನ್ನೋದು ನಿಮ್ಮ ಜೊತೆ ಸಖತ್ ಆಟ ಆಡುತ್ತೆ. ಕಂಟ್ರೋಲಿಂಗ್ ದೋಸ್ ಇಮೋಷನ್ಸ್ ಏನು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ನಾವು ಆ ಗುಂಗಲ್ಲಿದ್ದಾಗ, ಆ ಲವ್ ಝೋನಲ್ಲಿದ್ದಾಗ ಎವ್ರಿಥಿಂಗ್ ಇಸ್ ಲೈಕ್ ಬಟರ್ಫ್ಲೈಸ್. ಅವರಿಂದ ಒಂದು ಫೋನ್ ಕಾಲ್ ಮಾಡಿದ್ರೆ ಬಟರ್ಫ್ಲೈಸ್, ಅವರಿಗೆ ಒಂದು ರಿಂಗ್ ಟೋನ್ ಎಲ್ಲ ಇಟ್ಟಿರ್ತೀರ. ಆ್ಯಂಡ್ ಒನ್ ಫೋಟೋ ಆಫ್ ದೇರ್ಸ್ ವಿಲ್ ಬ್ರಿಂಗ್ ಯು ಸ್ಮೈಲ್. ಅದು ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ವಿಲ್ ಟೀಚ್ ಯು ಒಬ್ಬ ವ್ಯಕ್ತಿ, ನೀವಾಗದೇ ಇರೋ ಒಬ್ಬ ವ್ಯಕ್ತಿ ನೀವಾಗಬಹುದು. ಹೀ ಈಸ್ ನಾಟ್ ಯು ಆರ್ ಶೀ ಈಸ್ ನಾಟ್ ಯು, ಬಟ್ ನಿಮ್ಮನ್ನು ನೀವು ಅವರಲ್ಲಿ ಕಾಣ್ತೀರಾ, ಅವರನ್ನು ನಿಮ್ಮಲ್ಲಿ ಕಾಣ್ತೀರಾ. ದಟ್ಸ್ ದ ಬ್ಯೂಟಿ ಆಫ್ ಲವ್ ಆ್ಯಂಡ್ ರಿಲೇಷನ್ಶಿಪ್. ದಟ್ಸ್ ಬೀನ್ ಸ್ಪೆಷಲ್. ಹಾರ್ಟ್ ಬ್ರೇಕ್ ಆಬ್ವಿಯಸ್ಲಿ ಅಷ್ಟೇ ಡೀಪಾಗಿ ಆಗಿದೆ. ಆ್ಯಂಡ್ ಅಗೇನ್ ಮೈ ಫ್ರೆಂಡ್ಸ್ ಹ್ಯಾವ್ ಆಲ್ವೇಸ್ ಬೀನ್ ದೇರ್. ಎಷ್ಟು ವರ್ಷ ಆಯಿತು ಇದೆಲ್ಲ ನಾನು ಇನ್ನೂ ಪ್ರೀತಿನಲ್ಲ ಇದ್ದೀನಿ. ಐ ಆಮ್ ಸ್ಟಿಲ್ ಇನ್ ಲವ್. ಐ ಆಮ್ ಸ್ಟಿಲ್ ಇನ್ ಲವ್ ವಿತ್ ದ ವರ್ಡ್ ಆ್ಯಂಡ್ ಐ ಆಮ್ ಸ್ಟಿಲ್ ಇನ್ ದ, ಅಂದರೆ ಲವ್ ಅನ್ನೋ ಕಾನ್ಸೆಪ್ಟೇ ಇಟ್ಸ್ ಸೋ ಬ್ಯೂಟಿಫುಲ್ ದಟ್ ನಿಮ್ಮತನ ಬಿಟ್ಟು ನೀವು ಒಬ್ಬರನ್ನ ಇಷ್ಟಪಡೋದು, ನಿಮ್ಮನ್ನೇ ಅಷ್ಟು ಇಷ್ಟಪಡ್ತಿರೋ ಇಲ್ವೋ ಆ ವ್ಯಕ್ತಿನ ಅಷ್ಟು ಇಷ್ಟಪಡ್ತೀರ. ಸೊ ಐ ಸ್ಟಿಲ್ ಅಡ್ಮೈರ್ ದಟ್ ಪರ್ಸನ್. ಪ್ರೀತಿ ಇಟ್ಸ್ ಮೋರ್ ದ್ಯಾನ್ ಫಿಸಿಕಲ್, ಮೋರ್ ದ್ಯಾನ್ ಬೀಯಿಂಗ್ ಇನ್ ಟಚ್ ಆರ್ ಮೋರ್ ದ್ಯಾನ್ ಹ್ಯಾವಿಂಗ್ ದಟ್ ಪರ್ಸನ್ ಇನ್ ಯೋರ್ ಲೈಫ್. ಅವರು ಈ ಇದರಲ್ಲಿ ಅರ್ತ್ ಮೇಲೆ, ಭೂಮಿ ಮೇಲೆ ಇರೋ ತನಕ ದಟ್ ಪರ್ಸನ್ ಇಸ್ ಸ್ಪೆಷಲ್ ಟು ಮೀ. ಹಾಗೆ. ನೈಸ್. ಓಕೆ. ಸೊ ಹಿಂಗೆ ಹೋಗ್ತಾ ಜರ್ನಿಲಿ ನಮಗೂ ಮದುವೆ, ಮಕ್ಕಳು, ಅದು ಇದು ಎಲ್ಲ ಆಗಲೇಬೇಕಾಗತ್ತೆ. ಹಿಂಗೆ ಆಗಲೇಬೇಕಾಗತ್ತಾ? ನಿಮ್ಮ ಪ್ಲಾನ್ಸ್ಗಳೇನು ಅಂತ ಕೇಳ್ತೀನಿ. ಕೆಲವರಿಗೆ ಬೇಡ, ಇಂಡಿಪೆಂಡೆಂಟಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀನಿ, ನನ್ನನ್ನು ನಾನು ಇಷ್ಟಪಡ್ಕೋತಾ ಇದ್ದೀನಿ, ಓಕೆ ನನ್ನ ಜೀವನ ಇಷ್ಟಕ್ಕೆ ಸಾಕು ಅಂತ ಒಂದಷ್ಟು ಜನ ಇರ್ತಾರೆ. ಹೋಗ್ತಾ ಇಲ್ಲ, ನನಗೆ ಯಾರೋ ಒಂದು ಸಂಗಾತಿ ಬೇಕು ಅನ್ನಿಸ್ತಾ ಇದೆ, ನನ್ನ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳಕ್ಕಾಗಿರ್ಬೋದು, ನನಗೆ ನನ್ನವರು ಮನೆಗೆ ಹೋದಾಗ ನನ್ನವರು ಅಂತ ಯಾರಾದರೂ ವೆಲ್ಕಮ್ ಮಾಡಬೇಕು ಅಂತ ಅನ್ಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಮೈಂಡ್ ಸೆಟ್ಟು. ನಿಮಗೆ ಹೆಂಗಿದೆ? ಐ ವಾಂಟ್ ಎವ್ರಿಥಿಂಗ್. ಐ ವಾಂಟ್ ಫ್ಯಾಮಿಲಿ. ನನ್ನದೇ ಆದಂಥ ಕುಟುಂಬ ಬೇಕು, ನನ್ನದೇ ಆದಂಥ ನನ್ನ ಪ್ರಪಂಚ ಆಗಬೇಕು. ಆ್ಯಂಡ್ ಆಬ್ವಿಯಸ್ಲಿ ಅದು ಐ ಥಿಂಕ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ನಿಮಗೆ ಅದು ಬೇಕೇ ಬೇಕು ಅಂತಲೂ ಅನಿಸಲ್ಲ. ಬಟ್ ಅದಿದ್ದಾಗ ಆ ಪ್ಯೂರಿಟಿ ಆಫ್ ಇಮೋಷನ್ ಫೀಲ್ ಮಾಡಬೇಕು ಅಂತಲೂ ಇರುತ್ತೆ. ಏನು ಯಾವಾಗ ಆಗಬೇಕೋ, ನಾವು ಎಷ್ಟೇ ಪಲ್ಟಿ ಹೊಡೆದ್ರು, ಎಷ್ಟೇ ಸರ್ಕಸ್ ಮಾಡಿದ್ರು, ಯಾವಾಗ ಏನಾಗಬೇಕೋ ಅದು ಆಗಲೇಬೇಕು. ಬಟ್ ಎಸ್, ಇಟ್ಸ್ ನೈಸ್ ಟು ಹ್ಯಾವ್ ಯುವರ್ ಓನ್ ಫ್ಯಾಮಿಲಿ ಅಲ್ವಾ. ಸೊ ಇಲ್ಲ ನಾನು ಸನ್ಯಾಸಿ ಆಗ್ಬಿಡ್ತೀನಿ ಆಲ್ ಆಫ್ ಇಟ್ ಎಲ್ಲ ಇಲ್ಲ. ಐ ವಾಂಟ್ ಮೈ ನಂಗೆ ಎಲ್ಲ ಬೇಕು. ನಾನು ಜನ್ಮ ಅದೆಲ್ಲ ನಂಬಲ್ಲ. ಇದು ಸತ್ತ ಮೇಲೆ ಮತ್ತೆ ಇರ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇವಾಗಿದ್ದೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲ ಸರಿ ತಪ್ಪು ನಮಗೆ ಗೊತ್ತಿಲ್ಲ. ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಇನ್ಕ್ಲೂಡಿಂಗ್ ಹ್ಯಾವಿಂಗ್ ಫ್ಯಾಮಿಲಿ, ಇನ್ಕ್ಲೂಡಿಂಗ್ ಮದರ್ಹುಡ್, ತಾಯ್ತನ ಆ್ಯಂಡ್ ಎವ್ರಿಥಿಂಗ್. ಸೊ ಈ ಲವ್ಸು ಬ್ರೇಕಪ್ಸ್ನೆಲ್ಲ ನಾನು ಅಷ್ಟು ಡೀಪಾಗಿ ತೊಗೊಳಕ್ಕೆ ಹೋಗಲ್ಲ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲ ಅಂದರೆ ಅದೆಲ್ಲ ಆಗಿಲ್ಲ ಅಂದರೆ ನಿಮಗೆ ಇಮೋಷನ್ ವ್ಯಾಲ್ಯೂಸೇ ಗೊತ್ತಾಗಲ್ಲ, ನೀವು ರೋಬೋ ಆಗಿಬಿಡ್ತೀರ. ಎಲ್ಲ ಆಗಬೇಕು ಲೈಫಲ್ಲಿ, ಫುಡ್ಸ್ಕೋಬೇಕು, ಬೀಳಬೇಕು,
ಅದಾದ ನಂತರ ಎಸ್ ಐ ಆಮ್ ನಾಟ್ ಡನ್ ಯೆಟ್ ಅಂತ ಹೇಳ್ಬೇಕು. ಅವಾಗಲೇ ನಾವು ಸ್ಟ್ರಾಂಗ್ ಆಗೋದು. ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಏನೇ ಬಂದರೂ ಫೇಸ್ ಮಾಡಕ್ಕೆ ರೆಡಿ ಆಗಿರ್ತೀವಿ ಅಂತ. ಅದೊಂದು ಟಚ್ ಇರುತ್ತೆ, ಮತ್ತೆ ಅದಾದಾಗ ಪ್ರಾಬ್ಲಮ್ ಮತ್ತೆ ಫ್ರೆಶ್ ಗಾಯನೇ ಆಗೋದು. ಇಲ್ಲ ನೆಕ್ಸ್ಟ್ ಏನೇ ಬಂದರೂ ಇಲ್ಲ, ಇಟ್ಸ್ ಆಲ್ ಅಗೇನ್ ಮೈಂಡ್ ಸೆಟ್. ಆ ಟಚ್ ಇದೆ ನನಗೆ, ಆ ರುಚಿ ಗೊತ್ತಿದೆ, ಇವಾಗ ನಾನು ಹುಷಾರಾಗಿರ್ತೀನಿ. ಆ್ಯಂಡ್ ನೀವು ಹೇಳ್ತಾ ಇದ್ರಿ 10-11 ವರ್ಷ ಆಯಿತು ನಾನು ಇದು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ. ಆ್ಯಂಡ್ ಈ ಒಂದು ಫೀಲ್ಡಲ್ಲಿ ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ಫೀಲ್ಡ್ಗಳಲ್ಲಿ ಅವ್ರು ಇರ್ಬೋದು, ಬಟ್ ಈ ಫೀಲ್ಡ್ ಅಂತ ಬಂದಾಗ ನಿಮ್ಮನ್ನು ನೀವು ಹೆಂಗೆ ಇದ್ರೂ ನೀವು ಹೊರಗಡೆ ಬಂತು ಅಂತ ಅಂದರೆ ಸೆಲೆಬ್ರಿಟಿ ಆದಮೇಲೆ ಒಂದಷ್ಟು ಜನ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹೆಂಗೇನು ಅಂತ. ಆ್ಯಂಡ್ ಈ ಫೀಲ್ಡಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀನಿ ಅಂತ ಅಂದಾಗ, ನನ್ನದೇ ಒಂದು ಮನೆ, ನಾನಿರ್ತೀನಿ, ಕೆಲಸ ಆಯಿತು, ಅಲ್ಲಿಂದ ಮುಗಿಸ್ಕೊಂಡು ಹಿಂಗೆ ಬಂದೆ, ಇಂಡಿಪೆಂಡೆಂಟ್. ನಾಳೆ ದಿನ ಸಮ್ಟೈಮ್ಸ್ ಇವಾಗ ಒಂದು ವಯಸ್ಸಲ್ಲಿ ಅಂತ ಒಂದು ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಅಂತ ಅಂದಾಗ, ನನಗೆ ಎದೊಳಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಸಮ್ಟೈಮ್ಸ್ ಯಾರಾದರೂ ಬೇಕು ಅಂತ ಅನಿಸುತ್ತೆ, ಫ್ರೆಂಡ್ಸಿಗೆ ಫೋನ್ ಮಾಡ್ಬೋದು, ಬಟ್ ಬರೋದು ಲೇಟ್ ಆಗ್ಬೋದು. ಬಟ್ ಆ ಟೈಮಲ್ಲಿ ಒಂದು ಇಂಡಿಪೆಂಡೆಂಟಾಗಿ ಬದುಕೋದು ಎಷ್ಟು ಕಷ್ಟ ಇದೆ ಈ ಕಾಲದಲ್ಲಿ ಹುಡುಗಿರು. ಸಿ ಐ ಕಮ್ ವಿತ್ ದ ಫಸ್ಟ್ ಫ್ಯಾಕ್ಟರ್ ಯು ಸೈಡ್. ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದೀವಿ ಅಂದಾಗ ಇಂಡಸ್ಟ್ರಿ ಎರಡು ರೀತಿನಲ್ಲೂ ನೋಡುತ್ತೆ. ಕೆಲವೊಬ್ರು ಇದ್ದಾರೆ, ಓಕೆ ಇವಳಿಗೆ ನಾವು ಜೊತೆನಲ್ಲಿ ಇರಬೇಕು ಅನ್ನೋರು, ಇನ್ನೊಬ್ಬರು ಓಕೆ ಈಸಿ ಟು ಗೆಟ್ ಅಡ್ವಾಂಟೇಜ್ ತೊಗೊಳ್ಳೋಣ ಅನ್ನೋರು. ಎರಡೂ ಕ್ಯಾಟಗರಿ ಇರ್ತಾರೆ. ಬಟ್ ದ ಥಿಂಗ್ ಈಸ್, ನಾನು ಫಸ್ಟಿಂದ ಒಂದನ್ನು ತುಂಬ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಕೆಲಸನ ಮನೆ ತನಕ ತರಲ್ಲ. ಅಲ್ಲಿ ಮೇಕಪ್ ತೆಗೆದ ಮೇಲೆ ಅಲ್ಲಿಯವರು ಅಲ್ಲಿಗೆ, ಅವ್ರನ್ನ ಪರ್ಸ್ನಲ್ ಲೆವೆಲ್ಲಿಗೆ ಜರ್ನಿ ಕಂಟಿನ್ಯೂ ಮಾಡಿಸಲ್ಲ. ಬಿಕಾಸ್ ಕೊಲೀಗ್ಸ್ ಕೆನಾಟ್ ಬಿ ಯೋರ್ ಫ್ರೆಂಡ್ಸ್. ಸೊ ಅಲ್ಲಿದು ಅಲ್ಲಿಗೆ ಮುಗ್ದು ಹೋಗುತ್ತೆ. ಆ್ಯಂಡ್ ಕಮಿಂಗ್ ಟು ಫ್ರೆಂಡ್ಸ್ ಪಾರ್ಟ್, ಯಾವ ಲೆವೆಲಿಗೆ ಫ್ರೆಂಡ್ಸ್ ಇದ್ದಾರೆ ಅಂದರೆ, ನನಗೆ ಇಫ್ ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನಗೆ ಗೊತ್ತಿಲ್ಲದೆ ಮನೆ ಡೋರ್ ಬೆಲ್ ರಿಂಗ್ ಆಗುತ್ತೆ, ಹೇಳಿರ್ತೀನಿ ಇಲ್ಲ ಯಾಕೋ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ. ನಾನು ಅಡುಗೆ ಮಾಡ್ಕೋಬೇಕು ಅಂತ ಫುಡ್ ಕೂಡ ಆರ್ಡರ್ ಮಾಡಿರ್ತಾರೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ಫೀಲಿಂಗ್ ಓಕೆ, ನಾನು ಏನಾದರೂ ಒಂಚೂರು ಮೂಡ್ ಆಫ್ ಆಗಿದ್ದರೆ, ಎಕ್ಸಾಕ್ಟ್ಲಿ ಏನು ವಿಷಯ ನನಗೆ, ಏನು ತಿಂಡಿ, ಏನು ವಿಷಯ ನನಗೆ ಖುಷಿ ಪಡುತ್ತೆ ಅಂತಲೂ ಗೊತ್ತಿರುತ್ತೆ. ಫ್ಲವರ್ಸ್ ಬರುತ್ತೆ ಮನೆಗೆ. ಆ್ಯಂಡ್ ಐ ಆಮ್ ಟಾಕಿಂಗ್ ಪ್ಯೂರ್ ಫ್ರೆಂಡ್ಶಿಪ್, ಓಕೆ, ಹುಡುಗಿರಿಂದನೇ ಹೇಳ್ತಾ ಇರೋದು ನಾನು. ಫ್ಲವರ್ಸ್ ಬರುತ್ತೆ, ನಾನು ಟಬ್ ಆಫ್ ಐಸ್ ಕ್ರೀಮ್ಸ್ ತಿಂತೀನಿ. ಲಿಟ್ರಲಿ 1/2 kg ಐ ಕ್ಯಾನ್ ಫಿನಿಷ್. ನೀವು ಇವಾಗ ಆರ್ಡರ್ ಮಾಡಿದ್ರೆ ಐ ಕ್ಯಾನ್ ಫಿನಿಷ್ 1/2 kg ಐಸ್ ಕ್ರೀಮ್ ಕೂತ್ಕೊಂಡು. ಸೊ ವೆನ್ ಐ ಆಮ್ ನಾಟ್ ಓಕೆ, ವೆನ್ ಐಮ್ ಆನ್ ಮೈ ಮಂತ್ಲಿ ಡೇಸ್, ನಂಗೆ ಐಸ್ ಕ್ರೀಮ್ ಬರುತ್ತೆ. ಆ್ಯಂಡ್ ಹುಷಾರಿಲ್ದಿರೋಗೆ ಎಸ್ ಅಫ್ಕೋರ್ಸ್ ತುಂಬ ಕಷ್ಟ ಆಗುತ್ತೆ. ಅಂದರೆ ಯು ಡೋಂಟ್ ಫೀಲ್ ಲೈಕ್ ಗೆಟಿಂಗ್ ಅ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ, ಅಳು ಬರುತ್ತೆ, ಆಲ್ ಆಫ್ ಇಟ್. ಬಟ್ ದೇ ಆರ್ ಆಲ್ವೇಸ್ ದೇರ್. ಆ ಧೈರ್ಯ ಇರುತ್ತಲ್ಲ, ನನ್ನ ಫ್ರೆಂಡ್ಸ್ ನನಗೋಸ್ಕರ ಇದ್ದಾರೆ, ದೇ ಆರ್ ದೇರ್ ಅಂತ ಅನಿಸ್ದಾಗ, ಅವ್ರು ದೂರ ಇದ್ರೂ ಕೂಡ ಏನೇ ಹೆಚ್ಚು ಕಡಿಮೆ, ಒಂದಿನ ಫುಲ್ ಏನಾದರೂ ನನ್ನ ಫೋನ್ ರಿಸೀವ್ ಮಾಡಿಲ್ಲ, ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ ಮನೆಗೆ ಬಂದಿರ್ತಾರೆ. ಓಕೆ ಏನಾಯಿತು, ಬೆಳಗ್ಗೆಯಿಂದ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಸಾಯಂಕಾಲ ಎಷ್ಟು ಸತಿ ಬೈದಿದ್ದೀನಿ, ವಿತೌಟ್ ಮೈ ನಾಲೆಜ್ ಮನೆಗೆ ಬರಬೇಡಿ, ನಾನು ಅವತಾರವಾಗಿರ್ತೀನಿ, ಮನೆಗೆ ಬರಬೇಡಿ ಅಂತ. ಬಟ್ ಅವ್ರ ಕನ್ಸರ್ನ್ ಏನಂದರೆ, ಒಬ್ಬಳೇ ಇದ್ದಾಳೆ, ಅವಳು ಏನೂ ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಇಫ್ ಶಿ ಈಸ್ ನಾಟ್ ಓಕೆ ಶಿ ಡಸಂಟ್ ಶೇರ್ ಥಿಂಗ್ಸ್. ನಂಗೆ ಕೆಲವೊಂದು ವಿಷಯ ಐ ಆಮ್ ವೆರಿ ಆರ್ಗನೈಸ್ಡ್. ನಿಮ್ಮ ಹತ್ರ ಫಿನಾನ್ಷಿಯಲ್ ಅಡ್ವೈಸ್ ತೊಗೋತೀನಿ ಅಂದರೆ ಐ ನೋ ದಟ್ ಯು ಆರ್ ಗುಡ್ ಅಟ್ ಇಟ್. ಇಮೋಷ್ನಲ್ ವಿಚಾರ ಶೇರ್ ಮಾಡ್ತೀನಿ ಅಂದರೆ ಇಮೋಷ್ನಲಿ ಕನೆಕ್ಟ್ ಆಗೋ ಕೆಲವೊಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಮಾತ್ರ ಹೇಳ್ತೀನಿ, ಎಲ್ಲ ವಿಚಾರ ಎಲ್ರಿಗೂ ಹೇಳಲ್ಲ. ಸೊ ದಟ್ ವೇ ಐ ಆಮ್ ಸಾರ್ಟೆಡ್. ನನ್ನ ಗರ್ಲ್ಸ್ ಗ್ಯಾಂಗ್ ಇದೆ, ನಂದೇನಾದರೂ ಒಂದು ಹುಡುಗ ಇಷ್ಟ ಆದ್ರೂ ಲಿಸನ್, ಯು ನೋ ವಾಟ್, ಐ ಸಾ ದಿಸ್ ಗಾಯ್ ಅಂತ ಫೋನ್ ಮಾಡಿ ಮಾತಾಡ್ತೀನಿ. ಅವ್ರಿಗೂ ಕೂಡ ಗೊತ್ತು ವೆನ್ ಐ ಮೀನ್ ಟು ಫ್ಯೂ ಥಿಂಗ್ಸ್, ನನ್ನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳಿದಾಗ ನಾಟ್ ಜಸ್ಟ್ ನೀವು ಮಾಡಿದ್ದನ್ನೆಲ್ಲ ಬೂಸ್ಟ್ ಮಾಡೋದಲ್ಲ, ನೀವು ತಪ್ಪು ಮಾಡಿದಾಗ ಸರಿ ಮಾಡೋ ಫ್ರೆಂಡ್ಸು ಕೂಡ ಇರಬೇಕು. ಇಲ್ಲ ಇದು ನಿಂಗೆ ಅಫೆಕ್ಟ್ ಆಗುತ್ತೆ, ಹುಷಾರಾಗಿರು ಅಂತ ಹೇಳೋ ಫ್ರೆಂಡ್ಸ್ ನಂಗಿದ್ದಾರೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಹುಷಾರಿಲ್ದಿರುವಾಗಲೂ ಅಷ್ಟೇ, ಆ್ಯಸ್ ಐ ಮೆನ್ಷನ್ಡ್, ದೇ ಆರ್ ದೇರ್. ನನ್ನ ಏನೋ ಪ್ಲೀಸ್ ಬನ್ನಿ ಅಂತ ಕೇಳೋದೆಲ್ಲ ಬೇಕಾಗೇ ಇಲ್ಲ. ಐಮ್ ನಾಟ್ ಕೀಪಿಂಗ್ ವೆಲ್ ಅಂದರೆ ಓಕೆ ಅರ್ಧ ಗಂಟೆ ನಾನು ಮನೆಯಲ್ಲಿ ಇರ್ತೀನಿ, ವಿಲ್ ಗೋ ಫಾರ್ ಹಾಸ್ಪಿಟಲ್ ಅಂತ ಹೇಳೋರಿದ್ದಾರೆ. ನಂಗೆ ಕೇಳೋ ಅಂದರೆ ಐ ಕೆನಾಟ್ ಆಸ್ಕ್, ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ಕೇಳಿ ಅಭ್ಯಾಸ ಇಲ್ಲ, ಕೇಳಿ ಪಡ್ಕೊಳ್ಳೋಕೆ ಇಷ್ಟ ಆಗಲ್ಲ ನನಗೆ, ಅದು ಬರಬೇಕು ನನ್ನ ತನಕ. ಸೊ ಆ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿರೋಂಥ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ, ದೇ ಆಲ್ವೇಸ್ ದೇರ್ ಫಾರ್ ಮೀ. ಸೊ ನಂಗೆ ತುಂಬ ಒಂಟಿತನ ಅನಿಸಲ್ಲ. ಇಫ್ ಐ ಆಮ್ ನಾಟ್ ಫೀಲಿಂಗ್ ವೆಲ್, ನಂದು 1 ವಾರ ಒಬ್ಬಳೇ ಇರ್ಬೋದು. ಯಶವಂತ್ ಯಾರ ಹತ್ರ ಮಾತಾಡ್ತೀರ, 1 ವಾರ ಒಬ್ಬಳೇ ಇರ್ತೀನಿ.
ಅದಾದಮೇಲೆ ಈಗ ಫೋನ್ ಮಾಡ್ತೀನಿ, ನಂಗೆ ಈಗಾಗಲ್ಲ, ಐ ವಾಂಟ್ ಟು ಮೀಟ್ ಯು ಗೈಸ್ ಬರ್ತಾರೆ. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ಐ ಡಿಂಟ್ ವಾಂಟೆಡ್ ಟು ಮೀಟ್ ಎನಿಬಡಿ. ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇರಲಿಲ್ಲ, ಎಲ್ಲೂ ಹೋಗೋಕೆ ಇಷ್ಟ ಇರಲಿಲ್ಲ. ಪ್ಲೀಸ್ ಒಂದು 3 ದಿನ ನನ್ನ ಡಿಸ್ಟರ್ಬ್ ಮಾಡಬೇಡಿ, ಐ ಜಸ್ಟ್ ವಾಂಟ್ ಟು ಬಿ ಸೈಲೆಂಟ್. ನಂಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂದಾಗ ಅರ್ಥ ಮಾಡ್ಕೊಳ್ತಾರೆ, ಮಾತಾಡ್ಸಲ್ಲ. ಒಂದು ಮೆಸೇಜ್, ಐ ಯು ಡೂಯಿಂಗ್ ಓಕೆ, ಎಸ್ ಓಕೆ, ಅಷ್ಟೇ. ದಟ್ಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್, ದೇ ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ತುಂಬ ಒಂಟಿ ಅಂತ ಅನಿಸಲ್ಲ. ನೀವು ಲಾಸ್ಟ್ ಕಣ್ಣೀರು ಹಾಕಿದ್ದೆ ಯಾವಾಗ? ನಾನು ದಿನ, ಐ ಮೀನ್ ವೆನ್ ಎವರ್ ಐ ವಾಚ್ ಅ ನೈಸ್ ಇಮೋಷ್ನಲ್ ಮೂವಿ, ಕಾಂತ ನೋಡ್ತಿದ್ದೆ ನೆನ್ನೆ. ದುಲ್ಕರ್ ಸಲ್ಮಾನ್ ಅವರ ಪರ್ಫಾರ್ಮೆನ್ಸ್ ನೋಡಿ ಹಾಗೆ ಐ ಡ್ರಾಪ್. ಬಿಕಾಸ್ ವಿ ಆರ್ ಆ್ಯಕ್ಟರ್ಸ್ ಅಲ್ವಾ, ವಿ ಆರ್ ವೆರಿ ಇಮೋಷ್ನಲ್. ಸಿನಿಮಾ ಬಿಟ್ಟು ಯಾವುದೋ ಒಂದು ವಿಚಾರಕ್ಕೆ ಏನಾದ್ರು ನನಗೆ ಗೊತ್ತಿಲ್ಲದೆ ಸುಮ್ಮನೆ ಕಣ್ಣೊಂದು ಒದ್ದೆ ಆಗತ್ತೆ ಅಂತಂದ್ರೆ ಯಾವ ವಿಚಾರ? ಯಾವ ವಿಚಾರನ ಯೋಚನೆ ಮಾಡ್ಬೇಕನ್ಸುತ್ತೆ. ಇಲ್ಲ, ಐ ಥಿಂಕ್ ಲಾಸ್ಟು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಒಂದು 15-20 ಡೇಸ್ ಆಗಿತ್ತು ಅನಿಸುತ್ತೆ. ಲೈಕ್ ಏನಕ್ಕೆ ಹೋದೆ ನಾನು ಒಳಗೆ? 3 ವಾರಕ್ಕೆ ಹೊರಗೆ ಬರುವಂಥ ವ್ಯಕ್ತಿತ್ವ ನಂದಲ್ಲ. ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ಇಂಪ್ಯಾಕ್ಟ್ ಈ ಥರ ನೆಗೆಟಿವ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ರಿಗೂ ಬಿಗ್ ಬಾಸ್ ಪಾಸಿಟಿವೇ ಆಗಿರಲ್ಲ, ಬಟ್ ಅದು ನಾವು ಹೆಂಗೆ ತೊಗೋತೀವಿ ಅದ್ರ ಮೇಲೆ ಕೂಡ ಹೋಗುತ್ತೆ. ನಾನು ಅವಾಗ ಸ್ವಲ್ಪ ಈ ಟ್ರಾಲ್ಸ್ನೆಲ್ಲ ಪರ್ಸ್ನಲಿ ತೊಗೊಂಡಿದ್ದೆ, ಏನು ಗುರು, ಯಾವ್ದು ಗುರು ಇದು ಅಂತ. ಅವಾಗ ಸ್ವಲ್ಪ ಇಂಪ್ಯಾಕ್ಟ್ ಆಯಿತು. ಐ ಥಿಂಕ್ ಒಂದು 10 ನಿಮಿಷ ಐ ವಾಸ್ ಲೈಕ್ ಶಿಟ್, ಏನಾಯಿತು ಅಂತ. ಬಟ್ ದೆನ್ ಐ ಆಮ್ ಲೈಕ್, ಇದು ಒಂದು ಪ್ರೋಗ್ರಾಮ್, ಒಂದೇ ಒಂದು ಮಾಡಿದ ಕೆಲಸ ನನ್ನನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕೆನ್ ನಾಟ್ ಡಿಸ್ಕ್ರೈಬ್, ನೋ ಬಡಿ ಕ್ಯಾನ್ ಜಡ್ಜ್ ಯು. ಆ ಕ್ಷಣಕ್ಕೆ ಪ್ರಾಬಬ್ಲಿ ನಿಮಗೆ ಆ ಪಝಲಲ್ಲಿ ಮ್ಯಾಚ್ ಆಗಿಲ್ಲ ಅನಿಸುತ್ತೆ, ಬಟ್ ನಿಮ್ಮದೇ ಬೇರೆ ಪಝಲ್ ಮ್ಯಾಚ್ ಆಗೋ ಪಝಲ್ ಇದೆ, ಬಟ್ ಇದು ನಿಮ್ದಲ್ಲ ಅಷ್ಟೆ. ಹಾಗಂತ ನಿಮ್ಮ ಪರ್ಸ್ನಾಲಿಟಿ ಅಲ್ಲಿ ವ್ಯಕ್ತಿತ್ವ ಅಂತ ಬಂತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ದೇರ್ ಆರ್ ಪೀಪಲ್, ಒಬ್ಸರ್ವ್ ಮಾಡಿದವರು ಇದ್ದಾರೆ, ಹೂ ಸ್ಟಿಲ್ ಅಡ್ಮೈರ್ ಮೀ ಫಾರ್ ಹೂ ಐ ಆಮ್. ಎಷ್ಟೋ ಜನ ಹುಡುಗಿರು ಮೆಸೇಜ್ ಮಾಡಿದರು, ಐ ಆಮ್ ಲೈಕ್ ಯು, ಐ ಹ್ಯಾವ್ ಬೀನ್ ಲಿವಿಂಗ್ ಲೈಕ್ ದಿಸ್, ಥ್ಯಾಂಕ್ ಯು, ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಂತ. ಸಾಕು, ದಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಾದಿಂದ ತುಂಬ ದೂರ ಇದ್ದೀರಾ. ಓ ಎಸ್, ಸೋಷಿಯಲ್ ಮೀಡಿಯಾ ಈಸ್ ಅನ್ ಇನ್ಫ್ಲೂಯೆನ್ಸ್, ಆಯಿತಾ? ನೀವು ಆಗದಿರೋ ನಿಮ್ಮನ್ನು ನೀವು ತುಂಬ ಅಲ್ಲಿ ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅದಕ್ಕೋಸ್ಕರ ಡ್ರೆಸ್ಅಪ್ ಆಗಬೇಕಾಗತ್ತೆ. ಸಮ್ಟೈಮ್ಸ್ ಯು ಹ್ಯಾವ್ ಟು ಮೇಕ್ ಥಿಂಗ್ಸ್ ಫ್ಯಾನ್ಸಿ. ನೀವು ವಿತೌಟ್ ಫಿಲ್ಟರ್ ಯಾವಾಗ ಲಾಸ್ಟ್ ಪೋಸ್ಟ್ ಮಾಡಿದ್ದು? ನೋ ಬಡಿ ಡಸ್. ವಿತೌಟ್ ಫಿಲ್ಟರ್, ವಿತೌಟ್ ಮೇಕಪ್ ಅಕ್ಸೆಪ್ಟೆನ್ಸೇ ಇಲ್ಲ ಈಗ. ಇವಳೇನು ನಾರ್ಮಲ್ ಮಿಡಿಯಾಕರ್ ಅಂತಾರೆ. ಬಟ್ ಕೀಪಿಂಗ್ ಯಾವುದನ್ನು ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕಷ್ಟೆ. ಸೋಷಿಯಲ್ ಮೀಡಿಯಾಯಿಂದ ನಾನು ಅರ್ನ್ ಮಾಡ್ತಿಲ್ಲ, ಸೋಷಿಯಲ್ ಮೀಡಿಯಾಯಿಂದ ನನಗೆ ಆಪರ್ಚುನಿಟೀಸ್ ಬರ್ತಿಲ್ಲ, ಸೋಷಿಯಲ್ ಮೀಡಿಯಾಯಿಂದ ನಾನು ಏನೋ ಕಲಿತೀನಿ ಅಂತಲೂ ಇಲ್ಲ. ಅದಕ್ಕೆ ಆದಂಥ ಪ್ಲ್ಯಾಟ್ಫಾರ್ಮ್ಸ್ ಬೇರೆ ಇದೆ, ಅಲ್ಲಿಂದ ಕಲಿತಾ ಇದ್ದೀನಿ. ಅದರ್ವೈಸ್ ರಿಯಲ್ ವರ್ಡ್ ಜೊತೆ ಎಷ್ಟು ಟಚ್ ಆಗುತ್ತೋ. ನಂಗೆ ದೇಶ ಸುತ್ತು ನೋಡು, ಕೋಶ ಓದಿ ನೋಡು ಕಾನ್ಸೆಪ್ಟು ಇದ್ದಿದ್ದ ಕಡೆ ಇಡೀ ಪ್ರಪಂಚದ ಅನುಭವ ಆಗಬೇಕು, ಅಥವಾ ಇಡೀ ಪ್ರಪಂಚದ ಅನುಭವ ಹೋಗಿ ಪಡ್ಕೊಂಡು ಬರಬೇಕು. ಅದರ್ವೈಸ್ ದಿಸ್ ಡೈವರ್ಷನ್ಸ್ ಆ್ಯಂಡ್ ಆಲ್ ನೋ. ಎಷ್ಟು ಜನ ಗೊತ್ತು ನಾನು ಏನು ಅಂತ ಥ್ರೂ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಇವಾಗ ಒಂದಷ್ಟು ಆರ್ಟಿಸ್ಟ್ಗಳೆಲ್ಲ ಹೆಂಗೆ ಅಂತಂದರೆ ಕೆಲವೊಂದು ಸಮ್ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸೆಟ್ಟಲ್ಲಿ ಏನು ನಡೀತಾ ಇದೆ ತೋರಿಸೋದು, ಅವರ ಡೈಲಿ ರೂಟೀನ್ ಏನಾಗ್ತಾ ಇದೆ ಅಂತ ತೋರಿಸೋದು, ಅದರಲ್ಲೆಲ್ಲ ಒಂದಷ್ಟು ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ಡ್ರೆಸ್ ಆಗಿ ಒಂದಷ್ಟು ಡ್ಯಾನ್ಸ್ ಮಾಡೋದೆಲ್ಲ ಇದೆ. ನೀವು ಕಂಪ್ಲೀಟ್ ಅದನ್ನು ನಾನು ಎಂಜಾಯ್ ಮಾಡಲ್ಲ. ಏನಾಗುತ್ತೆ ಗೊತ್ತಾ, ನಾನು ಸೂರ್ಯವಂಶ ಮಾಡುವಾಗಲೂ ಕೂಡ ಅಲ್ಲಿ ಆ್ಯಂಬಿಯನ್ಸ್ ಹೇಗಿತ್ತು ಅಂದರೆ, ಇವಾಗ ಆರ್ಟಿಸ್ಟ್ಗಳು ನಾವು 4 ಜನ ಸೀನ್ ಇಲ್ಲ ಅಂತಂದರೆ ನಾವೆಲ್ಲ ಚೇರ್ ಹಾಕೊಂಡು ಕೂತ್ಕೋತಿದ್ವಿ, ಫೋನ್ ಅಸೈಡ್ ಮಾತಾಡ್ತಿದ್ವಿ. ವಿ ಯೂಸ್ ಟು ಟಾಕ್ ಅಬೌಟ್ ವಿಷ್ಣು ದಾದಾ, ವಿ ಯೂಸ್ ಟು ಟಾಕ್ ಅಬೌಟ್ ಶಂಕರ್ ನಾಗ್ ಸರ್, ಸುಂದರ್ ಸರ್ ಅವರ ಎಕ್ಸ್ಪೀರಿಯನ್ಸಸ್ ಮಾತಾಡ್ತಾ ಇದ್ವಿ, ಅನಿರುದ್ಧ್ ಸರ್ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ದಟ್ಸ್ ಹೌ ವಿ ಕನೆಕ್ಟ್. ಇನ್ನು 10 ವರ್ಷ 100 ವರ್ಷ ಆದ್ರೂ ದಟ್ ವಿಲ್ ಬಿ ಇನ್ ಅವರ್ ಮೆಮ್ರಿ. ಈ ವಿಚಾರಗಳನ್ನ ಎಂಜಾಯ್ ಮಾಡೋರು ಮಾಡ್ತಾರೆ, ನೋ ಒಫೆನ್ಸ್ ಟು ಇಟ್. ಅವರು ಆ ರೀತಿ ಎಂಜಾಯ್ ಮಾಡ್ತಾರೆ. ಮೇ ಬಿ ಬಾ ರೀಲ್ ಮಾಡೋಣ ಅಂತ ಅವರಿಬ್ಬರು ಫ್ರೆಂಡ್ಸ್ ಆಗ್ಬೋದು, ಅವರಿಬ್ಬರು ಕ್ಲೋಸ್ ಆಗ್ಬೋದು, ಅದನ್ನು ಫನ್ನಾಗಿ ಎಂಜಾಯ್ ಮಾಡ್ಬೋದು. ಮೇ ಬಿ ಮೈ ವೇ ಆಫ್
ಎಂಜಾಯಿಂಗ್ ಇಸ್ ಮೋರ್ ಆಫ್ ಕಾನ್ವರ್ಸೇಷನ್. ಸೊ ಫೋಟೋ ಒಂದು ತೊಗೊಂಡ್ರು ಅದು ಮೆಮ್ರಿಯಾಗಿ ಉಳ್ಕೊಳತ್ತೆ. ಐ ಡೋಂಟ್ ಹ್ಯಾವ್ ಮಚ್ ಫೋಟೋಸ್. ನಾನು ಫೋನ್ ತೆಗೆದು ನೋಡಿದ್ರು ವೆರಿ ಲೆಸ್ ಫೋಟೋಸ್ ಐ ಹ್ಯಾವ್ ಮೋರ್ ಆಫ್ ಬುಕ್ಸ್, ಅಥವಾ ಎಲ್ಲಾದರೂ ಜಾಗಕ್ಕೆ ಹೋದರೆ ಏನಾದರೂ ಇಷ್ಟ ಆದರೆ ಆ ಪರ್ಟಿಕ್ಯುಲರ್ ಫೋಟೋ ತೆಗೆದಿಟ್ಕೊಂಡ್ರೆ. ಐ ಆಮ್ ಅ ಲಿಟಲ್ ಓಲ್ಡ್ ಸ್ಕೂಲ್ ಯಶ್ವಂತ್. ಹಾನೆಸ್ಟ್ಲಿ ಐ ಆಮ್ ಲಿಟಲ್ ಓಲ್ಡ್ ಸ್ಕೂಲ್. ಐ ಆಮ್ ನಾಟ್ ಫಾರ್ ದಿಸ್ ಸೋಷಿಯಲ್ ಮೀಡಿಯಾ ಜನ್ರೇಷನ್ ಫಾರ್ ಶ್ಯೂರ್. ಬಟ್ ಇಷ್ಟ ಆದರೆ ಅದನ್ನು ಪೋಸ್ಟ್ ಮಾಡ್ತೀನಿ. ಬಿಗ್ ಬಾಸಿಂದ ಹೊರಗೆ ಬಂದಿದ ತಕ್ಷಣ ಐ ಆಮ್ ಲೈಕ್ ಓಕೆ, ದೇರ್ ಆರ್ ಲಿಮಿಟೇಷನ್ಸ್, ಬೇರೆ ಕಡೆ ವರ್ಕ್ ಮಾಡಬಾರ್ದು ಅನ್ನೋ ಆಲ್ ದ್ಯಾಟ್. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಐ ವಾಂಟೆಡ್ ಟು ಲರ್ನ್ ಪೇಂಟಿಂಗ್. ಅರುಣ್ ಸಾಗರ್ ಅವರ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಸೇರಿಕೊಂಡೆ. ಯು ವುಡ್ ನಾಟ್ ಬಿಲೀವ್ ಹೌ ಮಚ್ ಐ ಎಂಜಾಯ್. ಮೀರಾ ಅವರು ಪೇಂಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ದೇ ಹ್ಯಾವ್ ಅ ಬ್ಯೂಟಿಫುಲ್ ಕೆಫೆ. ನೀವು ಆ ಜಾಗಕ್ಕೆ ಹೋದರೆ ಫರ್ಗೆಟ್ ಫೋನ್, ಸೋ ಗುಡ್. ನಿಮ್ಮ ಮೈಂಡ್ ಕ್ರಿಯೇಟಿವ್ ಆಗಿ ವರ್ಕ್ ಆಗೋಕ್ಕೆ ಶುರು ಮಾಡುತ್ತೆ. ಅವ್ರು ಹಾಡಾಡ್ತಾ ಇರ್ತಾರೆ, ಪೇಂಟ್ ಮಾಡಿಸ್ತಾ ಇರ್ತಾರೆ, ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಟು ಸ್ಪೆಂಡ್. ಆ 2 ಅವರ್ ಅಲ್ಲೇನಿರ್ತೀನಿ, ನಾನು ಫೋನ್ ಮುಟ್ಟೋದು ಇಲ್ಲ. ಐ ಆಮ್ ಅ ಲಿಟಲ್ ಅವೇ ಫ್ರಮ್ ಫೋನ್. ನನ್ನ ಬಗ್ಗೆ ತಿಳ್ಕೊಬೇಕಾ, ಕಮ್ ಟು ಮೀಟ್ ಮೀ, ಯು ಲರ್ನ್. ಅಂದರೆ ದೇರ್ ಆರ್ 2 ways. ದೇರ್ ಆರ್ ಪೀಪಲ್ ಹೂ ಆರ್ ಕ್ಯೂರಿಯಸ್ ಅಬೌಟ್ ಪೀಪಲ್. ಈಗ ನಾನು ಕಾಣಿಸ್ಕೊಂಡೇ ಇಲ್ಲ ಅಂದರೆ ನಾನು ಹುಡ್ಕೊಂಬರುವಂಥ ಜನಗಳು ಇದ್ದಾರೆ, ಇಲ್ಲ ಅಂತಲ್ಲ, ಅಲ್ಲೇ ಒಂದು ಕ್ಯಾಟಗರಿ ಇದೆ. ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅನ್ಫಾಲೋ ಮಾಡಿಕೊಂಡೇ ಇವರಿಂದ ಏನೋ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಫಾಲೋ ಮಾಡೋರು ಇದ್ದಾರೆ. ಐ ರಾದರ್ ವಾಂಟ್ 100 people ಕಮಿಂಗ್ ಇನ್ ಸರ್ಚ್ ಆಫ್ ಮೀ ರಾದರ್ ದ್ಯಾನ್ 1000 people who follow my fake diet, my fake profile, my fake beauty and everything. No. It's filters, filter ಲೈಫು, ರೀಲ್ಸ್ ಲೈಫು. ಮಾಡ್ತಿರೋರು ಎಂಜಾಯ್ ಮಾಡ್ತಾಯಿದ್ರೆ ವೆಲ್ ಎನಫ್. ನಾವು ಕೂಡ ನೋಡಿದಾಗ ಯಾರಾದರೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ರೆ ವಿ ಲೈಕ್ ಇಟ್, ವಿ ಎಂಜಾಯ್ ಇಟ್. ಬಟ್ ಡಸ್ ದ್ಯಾಟ್ ಸೂಟ್ ಮೀ? ನೋ. ನಿಮಗೆ ಮದುವೆ ಆಗೋ ಹುಡುಗ ಹೆಂಗಿರ್ಬೇಕು? ಮದುವೆ ಆಗೋ ಹುಡುಗ ಫಸ್ಟ್ಲಿ ಸೆನ್ಸಿಬಲ್ ಆಗಿರಬೇಕು, ಫುಲ್ ಆಫ್ ಲೈಫ್ ಆಗಿರಬೇಕು. ಐ ಟಾಕ್ ಲೆಸ್, ಮೇ ಬಿ ಬಿಕಾಸ್ ಲೈಫ್ ಹಂಗೆ ಆಗಿಬಿಟ್ಟಿದೆ. ಐ ಆಮ್ ಮೋರ್ ಆಫ್ ಅ ಸೈಲೆಂಟ್ ಪರ್ಸನ್ ಈಗ. ಅದರ್ವೈಸ್ ಐ ಟಾಕ್ ಅ ಲಾಟ್. ಸೊ ತುಂಬ ಮಾತಾಡಬೇಕು. ಆ್ಯಂಡ್ ಫ್ಯಾಮಿಲಿ ಅವನ ಪ್ರಿಯಾರಿಟಿ ಆಗಿರಬೇಕು. ಆ್ಯಂಡ್ ಇಮೋಷ್ನಲಿ ಅವೈಲಬಲ್ ಇರಬೇಕು. ಈಗ ದಟ್ ಈಸ್ ದ ಪ್ರಾಬ್ಲಮ್. ದೇರ್ ಲಾಡ್ ಆಫ್ ಇಶ್ಯೂಸ್ ಹ್ಯಾಪನಿಂಗ್. ಅವ್ರದ್ದೇ ಒಂದು ಪ್ರಪಂಚದಲ್ಲಿರ್ತಾರೆ, ಇವ್ರದ್ದೇ ಒಂದು ಪ್ರಪಂಚದಲ್ಲಿರ್ತಾರೆ, ಕಪಲ್ ಆಗಿರ್ತಾರೆ. ಐ ವಾಂಟ್ ಅಸ್ ಟು ಬಿ ಅಸ್. ದೇರ್ ಇಸ್ ನೋ ಮೀ ಯು. ನಾವು ನಮ್ಮದು ಅಂತ ಇರಬೇಕು ಹೊರತು ನನ್ನದು ಅಂತ ಇರಬಾರ್ದು. ಜೀವನದಲ್ಲಿ ಏನೇ ಮಾಡಿದ್ರು ನಾನು ನಿನ್ನ ಜೊತೆನಲ್ಲಿ ನಿಂತ್ಕೋತೀನಿ, ಪ್ರಪಂಚನೇ ನಿನ್ನ ವಿರುದ್ಧ ಇರಲಿ, ಐ ಆಮ್ ದೇರ್ ಫಾರ್ ಯು ಅನ್ನುವಂಥ ಹುಡುಗ ಆಗಿರಬೇಕು. ಎನಿ ಗರ್ಲ್ ಶುಡ್ ಫೀಲ್ ಸೇಫ್ ವಿತ್ ಹಿಮ್. ನೋಡೋ ದೃಷ್ಟಿ ಅಥವಾ ಅವನಿದ್ದಾನೆ ಅಂದರೆ ಅಲ್ಲಿ 10 ಜನ ಹೆಣ್ಮಕ್ಳು ದೇ ಶುಡ್ ಫೀಲ್ ದಿಸ್ ಪರ್ಸನ್ ಇಸ್ ದೇರ್, ಐ ಆಮ್ ಸೇಫ್. ಆ ಥರ ಹುಡುಗ ಆಗಿರಬೇಕು. ಆ್ಯಂಡ್ ಮಟೀರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಗೋಲ್ ಓರಿಯೆಂಟೆಡ್ ಆಗಿರಬೇಕು. ಇದು ನಮ್ಮ ಗೋಲ್. ಇಷ್ಟು ವರ್ಷ ಆದಮೇಲೆ ನಾವು ಇಲ್ಲಿ ನಮ್ಮನ್ನು ನೋಡ್ತೀವಿ ಅಂತ. ಆ್ಯಂಡ್ ಆ ವಿಚಾರವಾಗಿ ವರ್ಕ್ ಮಾಡೋರಾಗಿರಬೇಕು. ನನಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇರಬೇಕಾ, ಜಾಯಿಂಟ್ ಫ್ಯಾಮಿಲಿ ಇರಬೇಕಾ? ಐ ಥಿಂಕ್ ಜಾಯಿಂಟ್ ಫ್ಯಾಮಿಲಿ ಕಷ್ಟ ಆಗತ್ತೆ. ಅಂದರೆ ತಪ್ಪು ಅಂತ ಹೇಳ್ತಿಲ್ಲ. ಒಬ್ಬ ಹೊಸ ಪರ್ಸನ್ನೇ ನನಗೆ ಒಂಚೂರು ಟೈಮ್ ಆಗುತ್ತೆ ಟು ಅಕ್ಸೆಪ್ಟ್. ಅಷ್ಟು ಜನ ಬಂದುಬಿಟ್ರೆ ಬಿಗ್ ಬಾಸ್ ಮನೆ ಆಗ್ಬಿಡುತ್ತೆ. ಸೊ ಮೇ ಬಿ ಲಿಟಲ್ ಬೈ ಲಿಟಲ್ ಐ ಥಿಂಕ್ ನನಗೆ 100 ಜನ ಬೇಡ ಯಶವಂತ್. 1 ಪರ್ಸನ್ ಹೂ ಇಸ್ ಮೈನ್. ಅವರೇ ನಮ್ಮ ಪ್ರಪಂಚ ಆಗಬೇಕು. ಅವರೇ ನಮ್ಮ ಪ್ರಪಂಚ ಆಗಬೇಕು. ನಾಳೆ ದಿನ ನಿಮ್ಮ ಮದುವೆ ಫಿಕ್ಸ್ ಆಯಿತು ಅಂತ ಅಂದಾಗ ಫ್ಯಾಮಿಲಿ ಏನಾದರೂ ಫೋನ್ ಮಾಡಿ ಬರ್ಬೋದಾ ಅಂತ ಕೇಳಿದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲ ನಾಳೆ ದಿನ ಆಫ್ಟರ್ ನಿಮ್ಮ ಮ್ಯಾರೇಜ್ ಏನೋ ಒಂದು ಫೋನ್ ಮಾಡಿದ್ರು, ಇಲ್ಲ ನಿಮಗೆ ಮಗು ಆದ್ಮೇಲೆ ಫೋನ್ ಮಾಡಿದ್ರು, ನಿಮ್ಮ ರಿಯಾಕ್ಷನ್? ಫ್ಯಾಮಿಲಿ ಅಂದರೆ ಈಗ ಐ ಆಮ್ ವೆರಿ ಮಚ್ ಡಿಟ್ಯಾಚ್ಡ್. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಅಂದರೆ ನಾನು ಒಬ್ಬಳೇ ಇದ್ರೂ ಮೇಲೆ ಒಂದು ಗೆಸ್ಟ್ ರೂಮ್ ಇದೆ, ಒಂದು ಎಕ್ಸ್ಟ್ರಾ ರೂಮ್ ಇದೆ. ಐ ಮೇಕ್ ಶ್ಯೂರ್ ನನ್ನ ಮನೆಗೆ ಯಾರೇ ಬಂದ್ರೂ ಊಟದ ವಿಚಾರವಾಗಿ ಅಥವಾ ಉಳ್ಕೊಳ್ಳೋ ವಿಚಾರವಾಗಿ ಹೆಸಿಟೆಂಟ್ ಆಗಿರ್ಬೋದು. ಯಾವುದೇ ಪರಿಸ್ಥಿತಿನಲ್ಲಿ ನನ್ನ ಮನೆಗೆ ಬಂದ್ರೂ ಅವ್ರಿಗೋಸ್ಕರ ನನ್ನ ಮನೆಯಲ್ಲಿ ಜಾಗ ಇದೆ, ನೋ ಮ್ಯಾಟರ್ ಹೂ ಇಟ್ ಈಸ್. ಮೈ ಹೌಸ್ ಇಸ್ ಓಪನ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಎನಿಬಡಿ ಹೂಸ್ ಇನ್ ಟ್ರಬಲ್, ಇಫ್ ಯು ನೀಡ್ ಹೆಲ್ಪ್ ಐ ಆಮ್ ದೇರ್ ಫಾರ್ ಯು. ದಟ್ಸ್ ಹೌ ನನ್ನ ಜೀವನ ನಾನು ಬಿಲ್ಡ್ ಮಾಡ್ಕೊಂಡಿರೋದು.
ಅವ್ರು ಬರ್ತಾರೆ ವಾಪಸ್ಸು ಅಂತಂದರೆ ಯಾವ ಕಾರಣಕ್ಕೆ ಬರ್ತಾರೆ? ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್. ಆಗೋ ಹಾಗಿದ್ರೆ ಇಷ್ಟು ವರ್ಷ ಅಂದರೆ ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ ಅಂತಂದಾಗ 1000 ಭಯ ಇರುತ್ತೆ ಪೇರೆಂಟ್ಸಿಗೆ. ಹೇಗಿದ್ದಾಳೆ, ನಾಳೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಥವಾ ಏನೋ ತಪ್ಪಾಗ್ಬಿಟ್ರೆ, ಇಷ್ಟು ವರ್ಷ ನೀವು ಯೋಚನೆ ಮಾಡಿಲ್ಲ ಅಂತಂದಾಗ ಅವ್ರ ಜೊತೆ ಮತ್ತೆ ಕನೆಕ್ಟಿವಿಟಿ ಬೆಳೆಯುತ್ತಾ? ಕಾಲ್ ಬಂದಿತ್ತು ನನಗೆ, ಬಂದಿಲ್ಲ ಅಂತಲ್ಲ. ವೆರಿ ರೀಸೆಂಟ್ಲಿ ಏರ್ಪಾಡ್ಸ್ ಹಾಕೊಂಡು ಕಾರ್ ಡ್ರೈವ್ ಮಾಡುವಾಗ ಯಾವುದೋ ರ್ಯಾಂಡಮ್ ನಂಬರಿಂದ ಕಾಲ್ ಬಂತು, ಪಿಕ್ ಮಾಡಿದೆ. ನಂಗೆ ಐ ಕುಡಂಟ್ ರೆಕಗ್ನೈಸ್ ದ ವಾಯ್ಸ್. ಆ ವಾಯ್ಸ್ನೇ ಕಂಡು ಹಿಡಿಯೋಕ್ಕಾಗಲಿಲ್ಲ. ಯಾರು ಅಂತ ಕೇಳಿದೆ, ಸೊ ಆ್ಯಂಡ್ ಸೊ ಅಂತ ಹೇಳಿದ್ರು. ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ನಂಗೆ ಮತ್ತೆ ಕಾಲ್ ಬಂತು, ಏನು ಬೇಕು, ಏನಾದರೂ ಬೇಕಾ ನನ್ನಿಂದ ಅಂತ ಕೇಳಿದೆ. ದೆನ್ ಏನೂ ಆಗದಿರೋ ಹಾಗೆ ನಾರ್ಮಲಾಗಿ ಮಾತಾಡಿದ್ರು. ನಂಗೆ ತೊಗೊಳೋದಕ್ಕೆ ಆಗಲಿಲ್ಲ. ಅಂದರೆ ಐ ಹ್ಯಾವ್ 100,000s ಆಫ್ ಕ್ವೆಶನ್ಸ್ ಟು ಆಸ್ಕ್ ಯು. ಎಲ್ಲ ನಾರ್ಮಲ್ ಆಗಿದ್ದರೆ ಐ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್ ಲೈಫಲ್ಲಿ. ಐ ವುಡ್ ಹ್ಯಾವ್ ಬೀನ್ ಒನ್ ಜೋವಿಯಸ್ ಪರ್ಸನ್. ಐ ವುಡ್ ಹ್ಯಾವ್ ಬೀನ್ ಫುಲ್ ಆಫ್ ಲೈಫ್. ಈಗ ಆ್ಯಸ್ ಮಚ್ ಆ್ಯಸ್ ಐ ಸೇ ಐ ಆಮ್ ಸ್ಟ್ರಾಂಗ್, ಅಷ್ಟೇ ಏನು ಅಟ್ಯಾಕ್ಸ್ ಆಗುತ್ತೆ. ಎಲ್ಲ ಪಾಸಿಬಲ್ ವೇನಲ್ಲೂ ಅಟ್ಯಾಕ್ಸ್ ಆಗುತ್ತೆ. ಎವ್ರಿ ಡೇ ಐ ಹ್ಯಾವ್ ಟು ಡೀಲ್ ವಿತ್ ಥಿಂಗ್ಸ್ ಇನ್ ಮೈ ಓನ್ ವೇ. ಸೊ ಇದೆಲ್ಲ ಆಗ್ತಾನೆ ಇರಲಿಲ್ವಲ್ಲ. ಐ ವುಡ್ ಹ್ಯಾವ್ ಹ್ಯಾಡ್ ಶೂಟಿಂಗ್ ಲೇಟ್ ಆಗುತ್ತೆ ಅಂತಂದಾಗ ದೆಲ್ಸೆ, ನೀವೇನು ನಿಮ್ಗೇನು ಕೇಳೋಕ್ಕೆ ಯಾರೂ ಇಲ್ಲ ಅಲ್ಲ, ಇನ್ನೊಂದು ಅವರ್ ಮಾಡಿಕೊಡಿ. ಬಟ್ ದೋಸ್ ಹೂ ಹ್ಯಾವ್ ಪೇರೆಂಟ್ಸ್ ಅಥವಾ ಏನೋ ಗಂಡ ಅವ್ರು ಟೇಕಿಂಗ್ ಕೇರ್ ಆಫ್ ದೆಮ್ ಏನಂತಾರೆ ಗೊತ್ತಾ? ಇಲ್ಲ ನಮ್ಮಪ್ಪ ಬೈತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಲಿಸನ್, ಇದು ನನ್ನ ಲಿಮಿಟೇಷನ್, ಇಷ್ಟೇ ಅವರ್ ನಾನು ವರ್ಕ್ ಮಾಡೋದು, ಇದಾದ್ಮೇಲೆ ನನಗಾಗಲ್ಲ. ಮಾಡಬೇಕಾ ನೀವು ಮುಂಚೆನೇ ಹೇಳಬೇಕು. ಐ ಆಮ್ ಅ ಗರ್ಲ್, ಐ ಹ್ಯಾವ್ ಟು ಡ್ರೈವ್ ಬ್ಯಾಕ್. ನಾನು ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಇದು ನಾನು ರಿಸ್ಟ್ರಿಕ್ಷನ್ಸ್ ಹಾಕ್ತೀನಿ. ಕೆಲವೊಮ್ಮೆ ಅದು ಆ್ಯರಗೆನ್ಸ್ ಆಗಿ ಕಾಣಿಸುತ್ತೆ. ನೋಡ್ದಾ ಹಿಂಗೆ ಮಾತಾಡ್ತಾಳೆ, ಹಂಗೆ ಮಾತಾಡ್ತಾಳೆ. ಅದು ನಮ್ಮ ಸೇಫ್ಟಿಗೆ ನಾವು ಮಾಡ್ಕೊಳ್ಳುವಂಥ ಒಂದಷ್ಟು ರಿಸ್ಟ್ರಿಕ್ಷನ್ಸ್. ಸೊ ಹಾಗಾಗಿ ದೇ ಆರ್ ಸೋ ಮೆನಿ ಡಿಫಿಕಲ್ಟೀಸ್. ಅದಕ್ಕೂ ಮೀರಿ ಜೀವನನ ಆಲ್ರೆಡಿ ಕಟ್ಕೊಂಡ್ಬಿಟ್ಟಿದ್ದೀನಿ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಗೋ ಬ್ಯಾಕ್. ವಾಪಸ್ ಆ ಗುಡಿಗೆ ಹೋಗೋಕೆ ಇಷ್ಟ ಇಲ್ಲ. ನಿಮ್ಮದೇ ಆದಂಥ ಒಂದು ಸ್ವಂತ ಸೂರಲ್ಲಿ ನಿಮ್ಮ ಹುಡುಗನ ಜೊತೆ ನಿಮ್ಮ ಒಂದು ಫ್ಯಾಮಿಲಿ ಇದ್ದವರಿಗೆ ಅದೊಂದೇ ಫ್ಯಾಮಿಲಿ. ಫ್ಯಾಮಿಲಿ ಇಲ್ದಿರೋರಿಗೆ ಇಡೀ ಪ್ರಪಂಚನೇ ವಸುದೈವ ಕುಟುಂಬ. ಎಸ್, ಏನಿದೆ ನಿಮ್ಮ ಫ್ಯೂಚರ್ ಗೋಲ್ಸ್? ಏನು ಅನ್ಕೊಂಡಿದ್ದೀರಾ? ನೀವು ಹೇಳ್ತಾ ಇದ್ರಿ ಇನ್ನೊಂದು 5 ವರ್ಷ ಆದ್ಮೇಲೆ ಹಿಂಗೆ ನಮ್ಮ ಗೋಲ್ ಅಂತಂದ್ರೆ, ಇನ್ನೊಂದು 5 ವರ್ಷ ಆದ್ಮೇಲೆ ನಿಮ್ಮನ್ನು ಹೇಗೆ ನೋಡ್ಕೊಳ್ಳೋಕೆ ನೀವು ಇಷ್ಟಪಡ್ತೀರಾ? ಐಲ್ ಬಿ ಅ ಬಿಸ್ನೆಸ್ ವುಮೆನ್. ನನ್ನದೇ ಆದಂಥ ಒಂದು ಬಿಸ್ನೆಸ್ ಇರುತ್ತೆ, ನನ್ನದೇ ಆದಂಥ ಒಂದು ಮನೆ ಇರುತ್ತೆ, ಆ್ಯಂಡ್ ನನ್ನದೇ ಆದಂಥ ಒಂದು ಫ್ಯಾಮ್ಲಿ ಇರುತ್ತೆ. ಆ್ಯಂಡ್ ಸೊಸೈಟಿ ನಮಗೆ ತುಂಬ ಕೊಟ್ಟಿದೆ, ನೇಚರ್ ನಮಗೆ ತುಂಬ ಕೊಟ್ಟಿದೆ. ನೇಚರ್ಗೆ, ಸೊಸೈಟಿಗೆ ವಾಪಸ್ ಕೊಡುವಂಥ ಒಂದಷ್ಟು ಕೆಲಸದ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಆರ್ಟ್ ನನಗೆ ಜೀವನ ಕೊಟ್ಟಿದೆ, ಅದಕ್ಕೆ ವಾಪಸ್ ನಾನೇನು ಕೊಡ್ಬೋದು ಅಂತ ಯೋಚಿಸ್ತಾ ಇದ್ದೀನಿ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಇನ್ ಪ್ರೋಗ್ರೆಸ್. ಐ ವಿಲ್ ಟರ್ನ್ ಔಟ್ ಟು ಬಿ ಅ ವುಮೆನ್ ಪೀಪಲ್ ರಿಮೆಂಬರ್. ಎಸ್, ನೈಸ್. ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮಾತಾಡಿದ್ರಿ, ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನ ಕೂಡ ನೀವು ಹೇಳಿದ್ರಿ. ಫೈನಲಿ ಒಂದು 10 ವರ್ಷ ನಿಮ್ಮ ಒಂದು ಗ್ರೋತ್ನ ನೋಡ್ಕೊಂಡಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಐ ಆಮ್ ಹ್ಯಾಪಿ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ಇಟ್ಸ್ ನಾಟ್ ಈಸಿ ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಡೆಕೇಡ್ ಕಂಪ್ಲೀಟ್ ಮಾಡೋದು. ಬಿಕಾಸ್ ಒಂದು ಸೀರಿಯಲ್ ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರನ್ನ ತೊಗೊಳೋದಕ್ಕೇ ಯೋಚಿಸ್ತಾರೆ, ರಿಪಿಟೇಟಿವ್ ಫೇಸ್, ಆ ಥರ ಎಲ್ಲ ಚಾಲೆಂಜಸ್ ಇದೆ. ಬಟ್ 10 ವರ್ಷ ಏನೂ ಗೊತ್ತಿಲ್ಲದೆ ಜರ್ನಿನಲ್ಲಿ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂದರೆ ಐ ಫೀಲ್ ಗುಡ್. ಒಳ್ಳೆ ಕೆಲಸ ಮಾಡ್ತಿದ್ಯಾ ಆ್ಯಂಡ್ ಯು ಆರ್ ಡೂಯಿಂಗ್ ಗುಡ್, ಅದಕ್ಕೆ ಕೆಲಸ ಇನ್ನೂ ಬರ್ತಿದೆ ನಿನಗೆ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ವುಮೆನ್ ಔಟ್ ದೇರ್ ಹೂ ಆರ್ ಹಾರ್ಡ್ ವರ್ಕಿಂಗ್, ಹೂ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಹೂ ಆರ್ ಡೂಯಿಂಗ್ ವೆಲ್. ಏನು ಹೇಳ್ತೀರಾ ಕೆಲವೊಂದು ಇಂಡಿಪೆಂಡೆಂಟ್ ಗರ್ಲ್ಗೆ ಈ ಒಂದು ಟೈಮಲ್ಲಿ ಬೆಂಗಳೂರು ಅನ್ನೋ ಒಂದು ಮಹಾನಗರದಲ್ಲಿ ಎಲ್ಲೇ ಆಗಿರ್ಬೋದು, ಹೆಂಗಿರಬೇಕು, ತನ್ನನ್ನು ತಾನು ಬೆಳಿಬೇಕು ಅಂತ ಅಂದ್ಕೊಂಡಾಗ, ಏನೋ ಮಾಡಬೇಕು ಅಂತ ಒಂದಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದವ್ರು ಏನು ಒಂದು ಕಿವಿ ಮಾತು ಹೇಳ್ತೀನಿ ಅಂತ? ಕಿವಿ ಮಾತೇನಿಲ್ಲ, ಆ ಥರ ಆಲ್ರೆಡಿ ಬದುಕಕ್ಕೆ ಶುರು ಮಾಡಿದವ್ರಿಗೆ ಜೀವನನೇ ದಾರಿ ತೋರಿಸುತ್ತೆ. ಬಟ್ ದ ಥಿಂಗ್ ಈಸ್ ನೆವರ್ ಗಿವ್ ಅಪ್, ನೆವರ್ ಫೀಲ್ ಐ ಆಮ್ ಅಲೋನ್. ಯಾಕಂದರೆ ಇದೇ ಫೀಲಿಂಗು ಈ ಕ್ಷಣದಲ್ಲೇ 1000 ಜನಕ್ಕೆ ಆಗ್ತಾ ಇರುತ್ತೆ, ನೀವು ಒಬ್ಬರೇ ಅಲ್ಲ. ವೆನ್ ಯು ಆರ್ ಇನ್ ಅ ವೆರಿ ಐ ಕಾಂಟ್ ಡೂ ಇಟ್ ಅನ್ನೋ ಒಂದು ಸಿಚುಯೇಷನಲ್ಲಿದ್ದಾಗ ಪ್ಲೀಸ್ ಆಸ್ಕ್ ಫಾರ್ ಹೆಲ್ಪ್. ಅಕ್ಕಪಕ್ಕ ನಿಮಗೆ ಹೆಲ್ಪ್ ಮಾಡುವಂಥ ತುಂಬ ವ್ಯಕ್ತಿಗಳಿದ್ದಾರೆ. ರೈಟ್ ಪೀಪಲ್ ಜೊತೆ ನೆಟ್ವರ್ಕ್ ಆಗಿ ಆ್ಯಂಡ್
ಕುಗ್ದಾಗ ಅಥವಾ ಮೆಂಟಲಿ ಬೇರೆ ಡಿಸಿಷನ್ಸ್ ತೊಗೊಳ್ಳೋ ಅಂಥ ಟೈಮ್ ಬಂದಾಗ ಪ್ಲೀಸ್ ಆಸ್ಕ್ ಫಾರ್ ಹೆಲ್ಪ್. ನೈಸ್, ನಿಮ್ಮ ಹತ್ರ ಮಾತಾಡಿದ ಖುಷಿ ಆಯಿತು. ನಿಮಗೆ ಹೆಂಗೆ ಅನ್ನಿಸ್ತು ಇಂಟ್ರಾಕ್ಷನ್ ಕಾನ್ವರ್ಸೇಷನ್ ಇವತ್ತಿನ ದಿನ? ಜಸ್ಟ್ ನನ್ನ ಬಗ್ಗೆ ನಾನೇ ಮಾತಾಡ್ಕೋತಾ ಇದ್ದೆ, ಹಾಗಾಗಿ ಥ್ಯಾಂಕ್ಸ್ ಟು ದ ಕಾನ್ಸೆಪ್ಟ್ ಆಫ್ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಆ್ಯಂಡ್ ಒಬ್ಬರನ್ನ ಜನಕ್ಕೆ ತಲುಪಿಸೋವಂಥ ಪ್ರಯತ್ನ. ಇಟ್ಸ್ ಸಮಥಿಂಗ್ ದಟ್ ಯು ಆರ್ ಡೂಯಿಂಗ್. ಮನೆ ತನಕ ಹುಡುಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು. ಐ ಡೋಂಟ್ ನೋ ಎಷ್ಟು ಮೀನಿಂಗ್ಫುಲ್ ಇತ್ತು ನನ್ನ ಕಾನ್ವರ್ಸೇಷನ್ ಅಂತ, ಬಟ್ ಇಷ್ಟು ಹೊತ್ತು ಮಾತಾಡಿದಷ್ಟು ಹೊತ್ತು ಪೇಷನ್ಫುಲಿ ಕೇಳಿಸ್ಕೊಂಡಿದ್ದೀರಾ. ಫಾರ್ ದ್ಯಾಟ್ ಥ್ಯಾಂಕ್ ಯು. ಬಟ್ ಯು ಹವ್ ಬೀನ್ ಅ ವೆರಿ ಗುಡ್ ಹೋಸ್ಟ್. ಥ್ಯಾಂಕ್ಸ್ ಟು ಯು. ಲಾಸ್ಟ್ ಟೈಮು ಯಾವುದೋ ಒಂದು ತರಲೆ ಮಾಡಿದ್ದು ಫುಲ್ ಟ್ರಾಲ್ ಆಗಿತ್ತು, ವೈರಲ್ ಆಗಿತ್ತು. ಇಟ್ಸ್ ಇನ್ ಗುಡ್ ವೇ. 1 million. ಯಾ, ಬಟ್ ಟುಡೇ ವಿ ಹ್ಯಾಡ್ ಒನ್ ನೈಸ್ ಗುಡ್ ಕಾನ್ವರ್ಸೇಷನ್. ನನ್ನ ಬಗ್ಗೆ ನಾನು ಹೇಳ್ಕೊಂಡೆ, ಬಟ್ ಐಡ್ ಲವ್ ಟು ನೋ ಮೋರ್ ಅಬೌಟ್ ಯು ಸಮ್ ಆರ್ ದ ಅದರ್ ಡೇ. ಶೋರ್, ಖಂಡಿತವಾಗ್ಲು. ಆ್ಯಂಡ್ ಥ್ಯಾಂಕ್ ಯು. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ದೀರಾ. ಏನೇನು ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಆಗಲಿ. ಇನ್ನೊಂದು 5 ವರ್ಷಕ್ಕೆ 5 ವರ್ಷ ಅಲ್ಲ, ಅದು 5 ವರ್ಷ ತುಂಬ ದೂರ ಆಯಿತು. ಬಟ್ ಆದಷ್ಟು ಬೇಗ ಆಗಲಿ, ಆದಷ್ಟು ಬೇಗ ಆಗಲಿ. ಸುಮ್ಮನೆ ಒಂದು ಟಾರ್ಗೆಟ್ 5 ವರ್ಷ ಆದ್ಮೇಲೆ ಹೆಂಗಿರ್ತೀವಿ ಅಂತ, ಆದಷ್ಟು ಬೇಗ ನೀವೆಲ್ಲ ಅನ್ಕೊಂಡಿದ್ದಾಗಲಿ ಅಂತ ಅನ್ಕೊಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು ಆಲ್ಸೋ. ನೀವು ಅನ್ಕೊಳ್ಳೋಂಥ ಪ್ರತಿಯೊಂದು ಕನಸು ಕೂಡ ನನಸಾಗಲಿ. ಫರ್ದರ್ ಇಲ್ಲಿ ನೀವು ಕೂತು, ಅಲ್ಲಿ ಇನ್ನೊಬ್ರು ಕೂತು ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಿಮ್ಮ ಕಥೆನ ಬೇರೆಯವ್ರಿಗೆ ಹೇಳೋ ಹಾಗಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡೋದಲ್ಲ, ಇದು ಅಶ್ವಿನಿಯವರ ಒಂದು ಲೈಫ್ನ ಇಂಟ್ರೆಸ್ಟಿಂಗ್ ಒಂದಷ್ಟು ಮಾಹಿತಿಗಳನ್ನ. ಸೊ ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.